Everyone, welcome to the Statecraft IAS Academy. ಎಲ್ಲರೂ KE ನಾನ್ HK 702 ಪೋಸ್ಟ್ಗೆ ಎಕ್ಸಾಮ್ ಚೆನ್ನಾಗಿ ಮಾಡಿದ್ದೀರಾ ಅನ್ಕೊಳ್ತೀನಿ. ಕ್ವಶನ್ ತುಂಬ ಅನಾಲಿಟಿಕಲ್ ಇದ್ವು. ಕೆಲವೊಂದು ಪ್ರೀವಿಯಸ್ ಇಯರಿಂದ ಡೈರೆಕ್ಟ್ಲಿ ಆ್ಯಂಡ್ ಇಂಡೈರೆಕ್ಟ್ಲಿ ರಿಪೀಟ್ ಕೂಡ ಆಗಿದೆ. ಅದನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ನಿಮಗೆ ಒಂದು ವಿಡಿಯೋ ಮಾಡಿ ತೋರಿಸ್ತೀನಿ. ಯಾವ್ಯಾವ ಅಂದರೆ PRQs ಇಂದ ಕ್ವಶನ್ ಡೈರೆಕ್ಟ್ ಇಂಡೈರೆಕ್ಟ್ಲಿ ರಿಪೀಟ್ ಆಗಿದೆ ಅಂತ. ಓಕೆ, ಅದೇ ರೀಸನ್ಗೆ ನಾವು PYQನ ಒಂದು ಸೀರೀಸ್ ಎಲ್ಲ ತಗೊಂಡು PYQ ಡೈರೀಸ್ ಅಂತ ಮಾಡ್ತಾ ಇದೀವಿ. ಓಕೆ, ಈಗ ಪಂಜಾಬ್ PCS 2025 ನಾವು ಚೂಸ್ ಮಾಡ್ಕೊಂಡಿರೋದು. ಲಾಸ್ಟ್ ವಿಡಿಯೋದಲ್ಲಿ ನಾನು ನಿಮಗೆ ಪೊಲಿಟಿ ಕ್ವಶನ್ಸ್ ಏನೇನು ಬಂದಿದೆ ಪಂಜಾಬ್ PCS 2025 ಅಂತ ಡಿಸ್ಕಸ್ ಮಾಡ್ತೀವಲ್ವಾ. ಈ ವಿಡಿಯೋದಲ್ಲಿ ನಾವು ಎನ್ವೈರನ್ಮೆಂಟ್ ಆ್ಯಂಡ್ ಜಿಯೋಗ್ರಫಿಯಲ್ಲಿ ಯಾವ ಕ್ವಶನ್ಸು ಬಂದಿದೆ ಅಂತ ನೋಡೋಣ. ಅದ್ರ ಜೊತೆಗೆ ಕೆಲವೊಂದು ಕಾನ್ಸೆಪ್ಟ್ ಕೂಡ ಇಂಪಾರ್ಟೆಂಟ್ ಆಗಿರುತ್ತಲ್ವಾ, ಅದನ್ನು ಕೂಡ ನೋಡೋಣ. ಹಾಗೆ ನಾವು ಡಿಸ್ಕಸ್ ಮಾಡಿದಾಗ ಅಂದರೆ PYQ ಜಾಸ್ತಿ ಅನಾಲಿಟಿಕಲಿ ಆಗಿ ಸಾಲ್ವ್ ಮಾಡಿದಾಗ ಅದು ಮುಂದಿನ ಎಕ್ಸಾಮಲ್ಲಿ ರಿಪೀಟ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ನಾನು ಫಸ್ಟ್ ವಿಡಿಯೋದಲ್ಲೇ ಹೇಳಿದ್ದೆ, ಎಕ್ಸಾಮಿನರ್ ಹ್ಯಾಸ್ ಎ ಸರ್ಟನ್ ಕೈಂಡ್ ಆಫ್ ಥೀಮ್. ಓಕೆ, ಆ ಥೀಮ್ ಇಂದನೇ ಅಂದರೆ ಡಿಫ್ರೆಂಟ್ ಟೈಪಲ್ಲಿ ಕ್ವಶನ್ಸನ್ನು ಅವನು ಫಾರ್ಮೇಷನ್ ಮಾಡ್ತಾ ಇರ್ತಾನೆ. ಓಕೆ, ಈಗ ನೋಡೋಣ ಫಸ್ಟ್ ಕ್ವಶನ್ ಏನು ಅಂತ. ಫಸ್ಟ್ ಸ್ಟೇಟ್ಮೆಂಟ್ ಏನಿದೆ, ಬರ್ಗ್ಮನ್ಸ್ ರೂಲ್ ಬಗ್ಗೆ ಇದೆ ಅಲ್ವಾ. ನೀವು ಕೇಳಿರ್ತೀರ ಬರ್ಗ್ಮನ್ಸ್ ರೂಲ್ ಬಗ್ಗೆ. ಯಾರ್ಯಾರು ಎನ್ವೈರನ್ಮೆಂಟನ್ನು ಚೆನ್ನಾಗಿ ಓದಿದಿರೋ, ಸ್ಟ್ಯಾಂಡರ್ಡ್ ಬುಕ್ಕನ್ನು ರೆಫರ್ ಮಾಡಿದಿರೋ ಈ ರೂಲ್ಸ್ ಬಗ್ಗೆ ಗೊತ್ತಿರುತ್ತೆ. ಬಟ್ ಇವಾಗ ನಿನ್ನೆ KE ಎಕ್ಸಾಮಲ್ಲೂ ಹಾಗೆ ಒಂದು ಎನ್ವೈರನ್ಮೆಂಟ್ ಕ್ವಶನ್ ಒಂದು 2 ಕೇಳಿದ್ದ ಅಲ್ವಾ, ಅದೇ ಥರ ಇಲ್ಲಿ ಕ್ವಶನ್ ನೋಡೋಣ. ಇದು ಈ ಬರ್ಗ್ಮನ್ಸ್ ರೂಲ್ ಬಗ್ಗೆ ಮುಂದಿನ ಎಕ್ಸಾಮಲ್ಲಿ KE ಅಥವಾ KPS ಇಂದ ಎಕ್ಸಾಮ್ಸಲ್ಲಿ ಡೈರೆಕ್ಟ್ ಆರ್ ಇಂಡೈರೆಕ್ಟ್ ಆಗಿ ಕ್ವಶನ್ಸ್ ಬಂದರೂ ಬರ್ಬೋದು. ಸೊ ವಿ ನೀಡ್ ಟು ಬಿ ಕ್ಲಾರಿಫೈ ಆನ್ ದಿಸ್ ಕಾನ್ಸೆಪ್ಟ್. ಬರ್ಗ್ಮನ್ಸ್ ರೂಲ್ ಬಗ್ಗೆ ಸ್ವಲ್ಪ ಕ್ಲಾರಿಟಿ ಇರಬೇಕು. ನೋಡೋಣ ಸ್ಟೇಟ್ಮೆಂಟ್ ಏನಿದೆ. According to Bergman's rule, birds and mammals in a colder regions tend to be significantly larger in body size than their conspecifics inhabiting warmer region. ಅಲ್ವಾ, ಸ್ಟೇಟ್ಮೆಂಟ್ ಏನಿದೆ, a smaller surface area to volume ratio enables them to lose the less heat to their environment compared to smaller animals which have a larger surface area to volume ratio ಅಂತ ಕೇಳಿದ್ದಾನೆ ಅಲ್ವಾ. ಈ ಸ್ವಲ್ಪ ಬರ್ಗ್ಮನ್ಸ್ ರೂಲ್ ಬಗ್ಗೆ ಐಡಿಯಾ ಇಲ್ಲದೆ ಇದ್ರೆ ಈ ಕ್ವಶನ್ ಸಾಲ್ವ್ ಮಾಡೋದು ಕಷ್ಟ ಆಗ್ಬೋದು ಅಲ್ವಾ. ಇದಕ್ಕೆ ಕ್ಲಾರಿಟಿ ಬೇಕೇ ಬೇಕು. ಅಂದ್ರೆ ಈ ಕಾನ್ಸೆಪ್ಟ್ ಮೇಲೆ ಐಡಿಯಾ ಇದ್ರೆ ಮಾತ್ರ ಈ ಕ್ವಶನ್ ನ ಸಾಲ್ವ್ ಮಾಡೋದು. ಫಸ್ಟ್ ನೋಡೋಣ, ಬರ್ಗ್ಮನ್ಸ್ ರೂಲ್ಸ್ ಏನ್ ಹೇಳ್ತಾನಂದ್ರೆ ಒಂದು ಬಯೋಜಿಯೋಗ್ರಫಿ ಪ್ರಿನ್ಸಿಪಲ್ ಬಗ್ಗೆ ಇದೊಂದು ಒಂದು ಕಾನ್ಸೆಪ್ಟ್. ಓಕೆ, ಒಂದು ರೂಲ್ ಇದು. ಓಕೆ, ಏನ್ ಹೇಳ್ತಾನಂದ್ರೆ, ವಿತಿನ್ ದ ಸ್ಪೀಸೀಸ್ ಇಂಡಿವಿಜುವಲ್ ಆಫ್ ಲಾರ್ಜೆಸ್ಟ್ ಸೈಜ್ ಆರ್ ಟಿಪಿಕಲಿ ಫೌಂಡ್ ಇನ್ ಕೋಲ್ಡರ್ ರೀಜನ್. ಓಕೆ, ಯಾವ ಒಂದು ಸ್ಪೀಸೀಸು ತುಂಬಾ ನೋಡ್ಲಿಕ್ಕೆ ತುಂಬಾ ಲಾರ್ಜ್ ಸೈಜ್ ಅಲ್ಲಿ ಇರುತ್ತೋ ಅದು ಕೋಲ್ಡರ್ ರೀಜನ್ ಅಲ್ಲಿ ನಮ್ಗೆ ಕಾಣಿಸುತ್ತೆ ಅಂತ ಹೇಳ್ತಾನೆ. ಓಕೆ, ಯಾಕಂದ್ರೆ ವೈಲ್ ದೋಸ್ ಸ್ಮಾಲರ್ ಸೈಜ್ ಏನಿರುತ್ತವಲ್ವಾ, ಸಣ್ಣ ಸಣ್ಣ ಪ್ರಾಣಿಗಳು ಅವ್ರೆಲ್ಲ ನಮ್ಗೆ ವಾರ್ಮರ್ ರೀಜನ್ ಅಲ್ಲಿ ಕಾಣಿಸ್ತವೆ ಅಂತ ಒಂದು ಹೇಳ್ತಾನೆ. ಏನು ಅದಕ್ಕೆ ರೀಸನ್ ಏನು, ಸೈಂಟಿಫಿಕ್ ರೀಸನ್ ಜಸ್ಟಿಫಿಕೇಶನ್ ಕೊಡ್ತಾನೆ. ದಿಸ್ ಪ್ಯಾಟರ್ನ್ ಇಸ್ ಅಬ್ಸರ್ವ್ಡ್ ಇನ್ ಮ್ಯಾಮಲ್ಸ್, ಬರ್ಡ್ಸ್ ಅಂಡ್ ರೆಪ್ಟೈಲ್ಸ್. ಓಕೆ, ಯಾವ್ದ್ರಲ್ಲಿ ನಮ್ಗೆ ಕಾಣಿಸ್ಬೋದನ್ನ ಮ್ಯಾಮಲ್ಸ್ ಅಲ್ಲಿ ಕೂಡ ಅನ್ಬೋದು, ಬರ್ಡ್ಸ್ ಅಂಡ್ ದಿ ರೆಪ್ಟೈಲ್ಸ್ ಇದರಲ್ಲಿ ನಾವು ಈ ಸ್ಪೆಸಿಫಿಕೇಶನ್ ಅನ್ನ ನೋಡಬಹುದು. ಹಾಗೆ ಎಕ್ಸ್ಪ್ಲೇನ್ ದ ರಿಲೇಷನ್ ಬಿಟ್ವೀನ್ ದಿ ಬಾಡಿ ಸೈಜ್ ಅಂಡ್ ದ ಹೀಟ್ ರಿಟೆನ್ಷನ್ ಅಂತ ಹೇಳ್ತಾನೆ. ಅಂದ್ರೆ ಲಾರ್ಜರ್ ಬಾಡಿ ಸೈಜ್ ಇದ್ರೆ ಮೋರ್ ಹೀಟ್ ಅನ್ನ ರಿಟೈನ್ ಮಾಡಬಹುದು ಮೋರ್ ಎಫಿಷಿಯೆಂಟ್ಲಿ ಆಗಿ ಅನ್ನೋದು ಈ ಒಂದು ವಾದ. ಓಕೆ, ಹಾಗೆ ಏನ್ ಹೇಳ್ತಾನಂದ್ರೆ ಸ್ಮಾಲರ್ ಬಾಡಿ ಸೈಜ್ ಇಂದ ಹೆಲ್ಪ್ ಟು ರೆಡ್ಯೂಸ್ ದ ಹೀಟ್ ಲಾಸ್ ಅಂತ ಹೇಳ್ತಾನೆ. ಓಕೆ, ದೀಸ್ ಆರ್ ದಿ ಮೇಜರ್ ಕಾನ್ಸೆಪ್ಟ್. ಏನ್ ಹೇಳ್ತಾನಂದ್ರೆ ಬರ್ಗ್ಮನ್ಸ್ ರೂಲ್ ಏನ್ ಹೇಳ್ತಾನಂದ್ರೆ, ಯಾವುದು ಇಂಡಿವಿಜುವಲ್ ಆಗಿ ಲಾರ್ಜರ್ ಸೈಜ್ ಅಥವಾ ಅದೆಲ್ಲ ಕೋಲ್ಡರ್ ರೀಜನ್ ಅಲ್ಲಿ ನಮ್ಗೆ ಕಾಣಿಸ್ತದೆ. ಹಾಗೆ ಸ್ಮಾಲರ್ ಸೈಜ್ ಪ್ರಾಣಿಗಳೆಲ್ಲ ನಮ್ಗೆ ಆಲ್ಮೋಸ್ಟ್ ವಾರ್ಮರ್ ರೀಜನ್ ಅಲ್ಲಿ ಕಾಣಿಸ್ತವೆ. ಏನಕ್ಕಂದ್ರೆ ಬಾಡಿ ಸೈಜ್ ಜಾಸ್ತಿ ಇದ್ರಿಂದ ಜಾಸ್ತಿ ಅಂದ್ರೆ ಹೀಟ್ ಅನ್ನ ರಿಟೆನ್ಷನ್ ಮಾಡ್ಕೊಳ್ಳಿಕ್ ಸಾಧ್ಯ ಅನ್ನೋದು ಈ ಒಂದು ವಾದ. ಬಟ್ ಸ್ಮಾಲರ್ ಬಾಡಿ ಸೈಜ್ ಇದ್ರೆ ಹೀಟ್ ಅನ್ನ ಈಸಿಯಾಗಿ ಬಿಟ್ಕೊಡ್ಬೋದು, ಲೂಸ್ ಮಾಡ್ಕೊಡ್ಬೋದು ಅನ್ನೋದು ಈ ಒಂದು ವಾದ. ಓಕೆ, ದಿಸ್ ಇಸ್ ದ ಬರ್ಗ್ಮನ್ಸ್ ರೂಲ್. ಓಕೆ, ನೆನ್ಪಿಟ್ಕೊಳ್ಳಿ. ಮುಂದೆ ನಡೆಯುವಂತ KPSC ಅಥವಾ KEA ಯಾವುದೇ ಎಕ್ಸಾಮ್ಸ್ ಆದ್ರೂ ಈ ಕಾನ್ಸೆಪ್ಟ್ ಮೇಲೆ ಕ್ವಶನ್ಸ್ ರಿಪೀಟ್ ಆದ್ರೂ ಆಗ್ಬಹುದು. ಓಕೆ, ಹಾಗೆ ಈ ಕ್ವಶನ್ ಸಾಲ್ವ್ ಮಾಡೋಣ. ಏನ್ ಹೇಳ್ತಾನೆ, ಬರ್ಡ್ಸ್ ಅಂಡ್ ಮ್ಯಾಮಲ್ಸ್ ಇನ್ ಕೋಲ್ಡರ್ ರೀಜನ್ ಟೆಂಡ್ ಟು ಬಿ ಸಿಗ್ನಿಫಿಕೆಂಟ್ಲಿ ಲಾರ್ಜರ್ ಇನ್ ಬಾಡಿ ಸೈಜ್ ಅಂಡ್ ದೇರ್ ಕಾನ್ಸ್ಪಿಕ್ಸ್ ಇನ್ಹ್ಯಾಬಿಟಿಂಗ್ ವಾರ್ಮರ್ ರೀಜನ್ ಅಲ್ವಾ. ಇದು ಫಸ್ಟ್ ಸ್ಟೇಟ್ಮೆಂಟ್ ಕರೆಕ್ಟ್ ಇದೆ. ಓಕೆ, ಇನ್ ಸ್ಮಾಲರ್ ಸರ್ಫೇಸ್ ಏರಿಯಾ ಟು ವ್ಯಾಲ್ಯೂಮ್ ರೇಷಿಯೋ. ಓಕೆ, ಅದೇ ಹೇಳಿದಾಗ ಅಂದ್ರೆ ಏನ್ ಬಾಡಿ ಸೈಜ್ ಕಡಿಮೆ ಇರುತ್ತಲ್ವಾ, ಅದು ಜಾಸ್ತಿ ಹೀಟ್ ಅನ್ನ ಲಾಸ್ ಮಾಡುತ್ತೆ. ಜಾಸ್ತಿ ಬಾಡಿ ಸೈಜ್ ರಿಂದ ಹೀಟ್ ಅನ್ನ ರಿಟೆನ್ಷನ್ ಮಾಡುತ್ತೆ ಅಂತ ಹೇಳಿದ್ದಾನೆ. ಇದನ್ನ ಇಲ್ಲಿ ಅವನು ಜಸ್ಟಿಫಿಕೇಶನ್ ಸ್ಟೇಟ್ಮೆಂಟ್ 2 ಅಲ್ಲೂ ಕೊಟ್ಟಿದ್ದಾನೆ. ಓಕೆ, ಇಲ್ಲಿ ಏನಾಗುತ್ತೆ ಆಗಿದ್ರೆ
Answer is A. Both the statement 1 and statement 2 are correct. Statement 2 are the correct explanation for the statement 1. ಈಗ ನೋಡಿದ್ರಲ್ವಾ ನಿನ್ನೆ KE ಎಕ್ಸಾಮ್ ಅಲ್ಲಿ ಕೂಡ ಈ ತರ ಕಾನ್ಸೆಪ್ಚುಯಲ್ ಆಲ್ ಆರ್ ಕರೆಕ್ಟ್, 1 ಆರ್ ಕರೆಕ್ಟ್, 2 ಆರ್ ಕರೆಕ್ಟ್ ಆಗಿ ಸ್ಟೇಟ್ಮೆಂಟ್ 2 1 ಕರೆಕ್ಟ್, ಎಕ್ಸ್ಪ್ಲನೇಷನ್ ಕರೆಕ್ಟ್ ಇದೆಯಲ್ಲ, ಇಂಥ ಕ್ವಶನ್ಸ್ ಗಳು ಇವಾಗ KE ಮತ್ತೆ KPSC ಎಕ್ಸಾಮ್ ಅಲ್ಲಿ ಕೇಳ್ತಾ ಇದ್ದಾರೆ. ಸೊ ಅದಕ್ಕೆ ಇಂಥ ಕ್ವಶನ್ಗಳು ಕೂಡ ನೀವು ಮುಂದೆ ಸಾಲ್ವ್ ಮಾಡೋಕೆ ರೆಡಿ ಇರಬೇಕು ಕಮಿಂಗ್ ಎಕ್ಸಾಮ್ ಅಲ್ಲಿ. ಓಕೆ, ನೆಕ್ಸ್ಟ್ ನೋಡಿ, ವಿಚ್ ಆಫ್ ದ ಫಾಲೋವಿಂಗ್ ಕೆಮಿಕಲ್ಸ್ ಆರ್ ಯೂಸ್ಡ್ ಇನ್ ದ ಕ್ಲೌಡ್ ಸೀಡಿಂಗ್ ಟು ಎನ್ಹಾನ್ಸ್ ದ ರೈನ್ಫಾಲ್. ನೋಡಿ, ಇದು ಪಂಜಾಬ್ 2025 PCS ಅಲ್ಲಿ ಕೇಳಿರೋದು. ಓಕೆ, ಬಟ್ ಸೇಮ್ ಕ್ವಶನ್ ನ UPSC 2025 ಅಲ್ಲಿ ಕೂಡ ಕೇಳಿದ್ದಾರೆ, ಬಟ್ ಸ್ವಲ್ಪ ಮಾಡಿಫೈ ಆಗಿದೆ ಕ್ವಶನ್ಸ್ ಅಷ್ಟೇ ಇರೋದು. ನೋಡಿ, ಇದು ಒಂದು ನಿಮಗೆ ಪ್ರೂಫ್ ಈ ತರ ಕ್ವಶನ್ಸ್ ಹೆಂಗೆ ರಿಪೀಟ್ ಆಗುತ್ತೆ PIQs ಅಂತ ಮುಂದಿನ ವಿಡಿಯೋದಲ್ಲಿ ನಾನು ಹೇಳ್ತೀನಿ. KE ಎಕ್ಸಾಮ್ ಅಲ್ಲಿ ಯಾವ ತರ ಬೇರೆ ಬೇರೆ UPSC ಇಂದ, CDS ಇಂದ, ಹಾಗೆ ಬೇರೆ ಬೇರೆ ಸ್ಟೇಟ್ ಲೆವೆಲ್ PCS ಇಂದ ಕೂಡ ಕ್ವಶನ್ಸ್ ರಿಪೀಟ್ ಆಗಿದೆ. ಮುಂದಿನ ವಿಡಿಯೋದಲ್ಲಿ ನಾನು ತಿಳಿಸ್ತೀನಿ. ಓಕೆ, ಹೇಗಾಗಿದೆ ಅಂತ ಈಗ ನೋಡೋಣ. ವಿಚ್ ಆಫ್ ದ ಫಾಲೋವಿಂಗ್ ಕೆಮಿಕಲ್ ಇಸ್ ಯೂಸ್ಡ್ ಇನ್ ಎ ಕ್ಲೌಡ್ ಸೀಡಿಂಗ್ ಟು ಎನ್ಹಾನ್ಸ್ ದ ರೈನ್ಫಾಲ್. ಆಬ್ವಿಯಸ್ಲಿ ಅಲ್ವಾ, ಇದನ್ನು ಗೊತ್ತು, ತುಂಬಾ ಪಾಪ್ಯುಲರ್ ಕ್ವಶನ್, ಇದು ತುಂಬಾ ರಿಪೀಟೆಡ್ ಬೇರೆ ಬೇರೆ ಎಕ್ಸಾಮ್ಸ್ ಅಲ್ಲೂ ಆಗಿದೆ. ಇಲ್ಲಿ ನೋಡಿದ್ರೆ ನೀವು PCS ಪಂಜಾಬ್ PCS ಅಲ್ಲಿ ಕೂಡ ಆಗಿದೆ, ಹಾಗೆ UPSC 2025 ಕೂಡ ಸೇಮ್ ಕ್ವಶನ್ ಕೇಳಿದ್ದಾರೆ. ಇಟ್ ಇಸ್ ಎ ಸಿಲ್ವರ್ ಅಯೋಡೈಡ್ ಅಲ್ವಾ. ನೆಕ್ಸ್ಟ್ ಎಕ್ಸ್ಪ್ಲನೇಷನ್ ನಾನು ಇಲ್ಲಿ ಮೆನ್ಷನ್ ಮಾಡಿದ್ದೀನಿ. ನಾನಿಲ್ಲಿ ಈ ವಿಡಿಯೋದಲ್ಲಿ ಕಾನ್ಸೆಪ್ಚುಯಲ್ ಕ್ಲಾರಿಟಿ ಆದ ಕಾನ್ಸೆಪ್ಟ್ ಹೇಳಲ್ಲ, ಜಸ್ಟ್ ಕ್ವಶನ್ ಬಗ್ಗೆ ಹೇಳ್ತೀನಿ. ಯಾವ ತರ ಎಕ್ಸಾಮಿನರ್ ಮುಂದೆ ಕ್ವಶನ್ ರಿಪೀಟ್ ಆಗ್ಬೋದು ಅಥವಾ ಬೇರೆ ಬೇರೆ ಎಕ್ಸಾಮ್ ಅಲ್ಲಿ ಈ ತರ ಕೇಳಿದ್ದಾರೆ, ಇಂಟರ್ಲಿಂಕ್ ಮಾಡಿ ಟ್ರೈ ಮಾಡ್ತೀನಿ. ಹಾಗೆ ಕ್ವಶನ್ ಅನ್ನ ಎಲಿಮಿನೇಷನ್ ಥ್ರೂ ವಿತೌಟ್ ಏನಾದ್ರು ನಾಲೆಜ್ ಇಲ್ಲ ಅಂದ್ರೆ ಕ್ವಶನ್ಸ್ ಬಗ್ಗೆ ಎಲಿಮಿನೇಷನ್ ಥ್ರೂ ನಾವು ಹೇಗೆ ಆ ಕ್ವಶನ್ ಸಾಲ್ವ್ ಮಾಡಬಹುದು ಅಂತ ಹೇಳ್ತೀನಿ. ನಿನ್ನೆ ಕೂಡ ಎಕ್ಸಾಮ್ ಅಲ್ಲೂ ಹಾಗೆ ಅಲ್ವಾ, ಕೆಲವೊಂದು ಕ್ವಶನ್ಗಳು ಎಲಿಮಿನೇಷನ್ ಮೆಥಡ್ ಕರೆಕ್ಟ್ ಆಗಿ ಗೊತ್ತಿದ್ರೆ ನೀವು ಕೆಲವೊಂದು ಒಂದು 7-8 ಕ್ವಶನ್ಸ್ ಈಸಿಯಾಗಿ ಸಾಲ್ವ್ ಮಾಡಬಹುದಿತ್ತು ಅಲ್ವಾ. ನೋಡೋಣ ಇವಾಗ. ಟೈಗರ್ ರಿಸರ್ವ್ ಮತ್ತೆ ಸ್ಟೇಟ್ಸ್ ಬಗ್ಗೆ ಕೇಳಿದ್ದಾರೆ ಅಲ್ವಾ. ಇಲ್ಲಿ ಸತ್ಪುರ್ ಟೈಗರ್ ರಿಸರ್ವ್ ಇಸ್ ಇನ್ ಮಹಾರಾಷ್ಟ್ರ और ಮಧ್ಯಪ್ರದೇಶ್, ಕಮೆಂಟ್ ಅಲ್ಲಿ ತಿಳಿಸಿ. ಹಾಗೆ ಬಂಡೀಪುರ ಟೈಗರ್ ರಿಸರ್ವ್ ಅಲ್ವಾ, ಕರ್ನಾಟಕ. ಇನ್ನು KE ಎಕ್ಸಾಮ್ ಅಲ್ಲಿ ಕೂಡ ಕರ್ನಾಟಕದಲ್ಲಿ ಕೆಲವೊಂದು ಟೈಗರ್ ರಿಸರ್ವ್ ಬಗ್ಗೆ ಒಂದೇನೋ ಒಂದು ಕ್ವಶನ್ಸ್ ಇತ್ತಲ್ವಾ, ಬಂಡೀಪುರ ಟೈಗರ್ ರಿಸರ್ವ್ ಅಂತ ಒಂದು ಆಪ್ಷನ್ಸ್ ಕೂಡ ಕೊಟ್ಟಿದ್ದಾರೆ. ನೋಡಿ, ಈ ಕ್ವಶನ್ ನೀವು ಸಾಲ್ವ್ ಮಾಡಿದ್ರೆ ಬಂಡೀಪುರ ಅನ್ನೋದು ಬಂಡೀಪುರದಲ್ಲಿ ಕೂಡ ಒಂದು ಟೈಗರ್ ರಿಸರ್ವ್ ಇದೆ ಅನ್ನೋದು ನಿಮ್ಗೆ ಗೊತ್ತಾಗ್ಬಿಟ್ರೆ ಅಲ್ಲಿ ಈಸಿಯಾಗಿ ಕೆಲವೊಂದು ಆಪ್ಷನ್ ಆಗಿ ಒಂದು 50% ಎಲಿಮಿನೇಷನ್ ಕೂಡ ಮಾಡಬಹುದು. ನೋಡಿ, ಈ ತರ ಆಪ್ಷನ್ಸ್ ಕೂಡ ಒಂದು ಕ್ವಶನ್ಸ್ ಆಗಿ ಅಲ್ಲಿ ಕೇಳಿರ್ತಾರೆ ಅಲ್ವಾ. ಇದೇ ತರ ಈ ತರ ನೀವು ಇಂಟರ್ಲಿಂಕ್ ಮಾಡಿಕೊಂಡು PYQs ನ ಸಾಲ್ವ್ ಮಾಡ್ತಾ ಹೋಗ್ಬೇಕು. ದೆನ್ ಯು ವಿಲ್ ಬಿ ಗೆಟ್ ಅ ಗುಡ್ ಮಾರ್ಕ್ಸ್ ಇನ್ ದ GS ಪೇಪರ್. ಓಕೆ, ದೆನ್ ಬಂದವಗರ ಟೈಗರ್ ರಿಸರ್ವ್ ಮಧ್ಯಪ್ರದೇಶದಲ್ಲಿ ಅಂತ ಕೇಳಿದ್ದಾರೆ. ಸತ್ಯಮಂಗಲಂ ಟೈಗರ್ ರಿಸರ್ವ್ ತಮಿಳುನಾಡು ಅಂತ ಕೇಳಿದ್ದಾರೆ. ಓಕೆ, ಇದು ನೋಡಿ ಗೊತ್ತು ನಮ್ಗೆ, ಬಂಡೀಪುರ ಟೈಗರ್ ರಿಸರ್ವ್ ಅನ್ನೋದು ಕರ್ನಾಟಕದಲ್ಲಿ ಅಂತ ಐಡಿಯಾ ಇದೆ. ಸೊ ಆಸ್ ಎ ಕರ್ನಾಟಕ ರೆಸಿಡೆಂಟ್ ಆಗಿ ಐ ನೋ ಬೆಟರ್ ಅಲ್ವಾ. ಸತ್ಯಮಂಗಲಂ ಟೈಗರ್ ರಿಸರ್ವ್ ತಮಿಳುನಾಡು ಅಂತ ಕೇಳಿದ್ದಾರೆ. ಸತ್ಯಮಂಗಲಂ ಅಲ್ವಾ, ಇದು ವೆಸ್ಟರ್ನ್ ಮತ್ತೆ ಈಸ್ಟರ್ನ್ ಘಾಟ್ ಮಧ್ಯ ಮಿಡ್ ಪಾಯಿಂಟ್ ಅಲ್ಲಿ ಬರುತ್ತೆ ಅಲ್ವಾ. ಇದು ಕೂಡ ತಮಿಳುನಾಡು. ಸೊ 2-4 ಅಂತ ಕರೆಕ್ಟ್ ನಮಗೆ. ಸೊ ಆಪ್ಷನ್ಸ್ ಎ ಎಲಿಮಿನೇಟ್ ಆಗುತ್ತೆ ಅಲ್ವಾ. ಇವಾಗ ಸತ್ಪುರ್ ಟೈಗರ್ ರಿಸರ್ವ್ ಅಲ್ವಾ, ಸತ್ಪುರ್ ರೇಂಜ್ ಬಗ್ಗೆ ಕೇಳಿದ್ದಾರೆ. ಅದು ಯಾವ ಸ್ಟೇಟ್ ಲೆವೆಲ್ ಬರುತ್ತೆ? ಮಧ್ಯಪ್ರದೇಶ್ ಅಲ್ವಾ. ಸೊ ಆ ಜಿಯೋಗ್ರಫಿಕಲಿ ಫಿಸಿಕಲ್ ಜಿಯೋಗ್ರಫಿ ಮ್ಯಾಪಿಂಗ್ ನಾಲೆಜ್ ಇಂದ ನೀವು ಕೂಡ ಇದನ್ನ ಕೂಡ ಎಲಿಮಿನೇಟ್ ಮಾಡಬಹುದು, ಸತ್ಪುರ್ ಟೈಗರ್ ರಿಸರ್ವ್ ನ ಅಲ್ವಾ. ಇವಾಗ ನಮ್ಗೆ ಏನಾಯ್ತು, ಆಲ್ 4 ತಪ್ಪು ಅಂತ ಗೊತ್ತಾಯ್ತು. ಐದರ್ ಓನ್ಲಿ 3 ಇರ್ಬೋದು, ಇಲ್ಲ ಓನ್ಲಿ 2 ಫೇರ್ಸ್ ಇರ್ಬೋದು. 50-50ಗೆ ಬಂದು ನಿಲ್ತೀರಾ. ಇಂಥ ಕ್ವಶನ್ ಗಳನ್ನ ನೀವು ಸ್ವಲ್ಪ ರಿಸ್ಕ್ ಬೇಸ್ ತಗೊಂಡು ಈ ಕ್ವಶನ್ ಸಾಲ್ವ್ ಮಾಡ್ಬೇಕಾಗತ್ತೆ. ಇಂಥ ಕ್ವಶನ್ ಯಾವತ್ತೂ ಎಲಿಮಿನೇಟ್ ಬಿಟ್ಟು ಹೋಗ್ಲಿಕ್ಕೆ ಆಗ್ಬಾರ್ದು. ನಂಗೆ ಎಕ್ಸಾಕ್ಟ್ ಆನ್ಸರ್ ಗೊತ್ತಿಲ್ಲ ಅಂತ ಯಾವುದೇ ಕಾರಣಕ್ಕೂ ಬಿಟ್ಟು ಹೋಗ್ಬೇಡಿ. ಟ್ರೈ ಟು ಸಾಲ್ವ್ ದಿಸ್ ಕ್ವಶನ್ ಬಿಕಾಸ್ ಪ್ರೊಬಬಿಲಿಟಿ 50% ಇರುತ್ತೆ ರೈಟ್ ಆಗುವಂತ ಚಾನ್ಸಸ್. ಓಕೆ, ನೋಡೋಣ ಆನ್ಸರ್ ಆಗಿದ್ರೆ ಎಲ್ಲಿ ಬರುತ್ತೆ ಇದು. ಬಂದರ್ವ ಟೈಗರ್ ರಿಸರ್ವ್ ಮಧ್ಯಪ್ರದೇಶ್, ಸತ್ಪುರ ಟೈಗರ್ ರಿಸರ್ವ್ ಮಹಾರಾಷ್ಟ್ರ ಅಂತ ಕೇಳಿದ್ದಾರೆ. ಬಟ್ ಸತ್ಪುರ ಟೈಗರ್ ಮಹಾರಾಷ್ಟ್ರ ಇದರಲ್ಲಿ, ಬಂದರ್ವ ಮಧ್ಯಪ್ರದೇಶಲ್ಲೇ ಇದೆ. ಓಕೆ, ಸೊ ಈ ಆನ್ಸರ್ ಇಸ್ ಸಿ, ಓನ್ಲಿ 3. ನೋಡಿ, ಇದು ಕೆಲವೊಂದು ಟೈಗರ್ ರಿಸರ್ವ್ ನ ನೆನ್ಪಿಟ್ಟುಕೊಳ್ಳಿ. ಸತ್ಪುರ ಟೈಗರ್ ರಿಸರ್ವ್ ಎಲ್ಲಿ ಬರುತ್ತೆ? ಮಹಾರಾಷ್ಟ್ರನ ಮಧ್ಯಪ್ರದೇಶ. ಬಂಡೀಪುರ ಅಂತ ಗೊತ್ತಿದೆ. ಬಂದವರ ಟೈಗರ್ ರಿಸರ್ವ್ ಮುಂದಿನ ಎಕ್ಸಾಮ್ಸ್ ಅಲ್ಲಿ ಇದ್ರ ಮೇಲೆ ಕ್ವಶನ್ಸ್ ಆಗ್ಬೋದು ಅಲ್ವಾ. ಸತ್ಯಮಂಗಲಂ ಟೈಗರ್ ರಿಸರ್ವ್ ಪಕ್ಕ ಗೊತ್ತಾ ಇದೆ ನಮ್ಗೆ, ಕೇರಳ ತಮಿಳುನಾಡು ಅನ್ನೋದಲ್ವಾ. ಹಾಗೆ ಇನ್ನೊಂದು ಲೇಯರ್ಸ್ ಬಗ್ಗೆ ಮತ್ತು ಅದರ ಗುಣಗಳ ಬಗ್ಗೆ ಕೊಟ್ಟಿದ್ದಾರೆ. ಓಕೆ, ಒಂದು ಸ್ಟ್ರಾಟೋಸ್ಫಿಯರು, ಮೆಸೋಸ್ಫಿಯರು, ಥರ್ಮೋಸ್ಫಿಯರು, ಐನೋಸ್ಫಿಯರ್.
ಅಲ್ವಾ. ಇದು ತುಂಬಾ ಬೇಸಿಕ್ ಜಿಯೋಗ್ರಫಿ ಕಾನ್ಸೆಪ್ಟು. ಈ ಕ್ವಶನ್ ಅಂತೂ UPSC ಅಲ್ಲಿ, CDS ಅಲ್ಲಿ, ಹಾಗೆ ವೇರಿಯಸ್ ಸ್ಟೇಟ್ ಲೆವೆಲ್ ಅಲ್ಲೂ ಕೂಡ ಈ ಕ್ವಶನ್ಸ್ ರಿಪೀಟ್ ಆಗಿದೆ. ನೋಡಿ ಇಲ್ಲಿ ಪಂಜಾಬ್ PCS ಅಲ್ಲೂ ಕೂಡ ಇದು ರಿಪೀಟ್ ಆಗಿದೆ. ಓಕೆ, ನೋಡೋಣ. ಸ್ಟ್ರಾಟೋಸ್ಫಿಯರ್ ಬಗ್ಗೆ ನಮಗೆ ಗೊತ್ತು ಆಗಲ್ವಾ. ಇವಾಗ ನಮಗೆ ಸ್ವಲ್ಪ ಕಷ್ಟ. ಫಸ್ಟ್ ನಾವು ಎಲಿಮಿನೇಷನ್ ಮೆಥಡ್ ಹೋಗ್ಬೇಕು. ನಮ್ಗೆಲ್ಲ ಐಡಿಯಾ ಇಲ್ಲ ಅಂದಾಗ ಸ್ಟ್ರಾಟೋಸ್ಫಿಯರ್ ಬಗ್ಗೆ ಏನು ಗೊತ್ತಿದೆ ನಮಗೆ ಅಂದ್ರೆ ಟೆಂಪರೇಚರು ಇನ್ಕ್ರೀಸ್ ಆಗುತ್ತೆ ವಿತ್ ಆಲ್ಟಿಟ್ಯೂಡ್ ಅಲ್ಲಿ. ನಾರ್ಮಲ್ ಆಗಿ ಆಲ್ಟಿಟ್ಯೂಡ್ ಜಾಸ್ತಿ ಆದಾಗ ಟೆಂಪರೇಚರ್ ಡಿಕ್ರೀಸ್ ಆಗ್ತಾ ಹೋಗುತ್ತಲ್ವಾ. ಬಟ್ ಸ್ಟ್ರಾಟೋಸ್ಫಿಯರ್ ಅಲ್ಲಿ ಸರ್ಟನ್ ರೀಸನ್ ಇಂದ ಅಲ್ಲಿ ಟೆಂಪರೇಚರ್ ಇನ್ಕ್ರೀಸ್ ಆಗುತ್ತೆ ಅಂತ ಗೊತ್ತು. ಸೊ ಇಲ್ಲೊಂದು ಏನ್ ಕೇಳಿದ್ದಾರೆ, ಕ್ಯಾರೆಕ್ಟರೈಸ್ ಬೈ ಟೆಂಪರೇಚರ್ ಇನ್ಕ್ರೀಸ್ ವಿತ್ ಆಲ್ಟಿಟ್ಯೂಡ್ ಅಂತ ಕೇಳಿದ್ದಾರೆ, ಲೀಡಿಂಗ್ ಟು ಲೇಯರ್ ಇನ್ ವಿಚ್ ವರ್ಟಿಕಲಿ ಮಿಕ್ಸಿಂಗ್ ಇಸ್ ಲಿಮಿಟೆಡ್. ಸೊ ಇಲ್ಲಿ ಗೊತ್ತಾಗತ್ತೆ A3 ಅಂತ ನಮಗೆ ಗೊತ್ತಾಗತ್ತೆ. ಸೊ A3 ಅಂತ ಗೊತ್ತಾದ್ಮೇಲೆ ಆಪ್ಷನ್ ಎ ಅನ್ನ ಎಲಿಮಿನೇಟ್ ಮಾಡ್ಬೋದು, ಹಾಗೆ ಆಪ್ಷನ್ ಸಿ ಕೂಡ ಎಲಿಮಿನೇಟ್ ಮಾಡ್ಬೋದು ಅಲ್ವಾ. ನಾವು ಈ ಕಮ್ ಅಪ್ ವಿತ್ 3 ಅಂತ ಗೊತ್ತು. ಹಾಗಿದ್ರೆ ಡಿ ಆನ್ಸರ್ ಸಿಕ್ಬಿಟ್ಟಿದೆ ಇಲ್ಲಿ. D2 ಅಂತ ಗೊತ್ತಾಯ್ತು ನಮ್ಗೆ ಆಲ್ರೆಡಿ. ಇವಾಗ ಡಿ ಏನು 2 ರೀಸನ್ ವಿಚ್ ಫೋಟೋಜನೈಸೇಷನ್ ಪ್ರೈಮರ್ಲಿ ಆಕರ್ಸ್ ಅಲ್ವಾ. ಇದು ಈಸಿಲಿ ಗೊತ್ತಾಗ್ಬಿಡುತ್ತೆ. ಇವಾಗ ಏನು ಮೆಸೋಸ್ಫಿಯರ್, ಇಟ್ ಇಸ್ ಅ ಕೋಲ್ಡೆಸ್ಟ್ ರೀಸನ್ ಆಫ್ ದಿ ಅರ್ತ್ ಅಂತ ನಾವು ಕರಿತೀವಲ್ವಾ. ಸೊ ಇದ್ರ ಬಗ್ಗೆ ಏನಾದ್ರು ಕೊಟ್ಟಿದ್ದಾರಾ ಇಲ್ಲಿ ನೋಡೋಣ. ಏನ್ ಕೊಟ್ಟಿದ್ದಾರೆ, ಕೋಲ್ಡೆಸ್ಟ್ ಪ್ಲೇಸ್ ವಿತ್ ಇನ್ ದ ಅರ್ತ್ ಸಿಸ್ಟಮ್ ಅಂತ ಕೇಳಿದ್ದಾರೆ. ಯಾವುದು ಮೆಸೋಸ್ಫಿಯರ್. ಇದು ನಮ್ಗೆ ಗೊತ್ತಾಗೋಯ್ತು. B4 ಅಂತ ನಮಗೆ ಗೊತ್ತಾಯ್ತು. ಇವಾಗ B4 ಅಲ್ವಾ, ಅಂದ್ರೆ ಆನ್ಸರ್ ಬಿ ಆಗತ್ತೆ. ನೋಡಿ ನಿಮ್ಗೆ ಥರ್ಮೋಸ್ಫಿಯರ್ ಬಗ್ಗೆ ಅಷ್ಟು ಐಡಿಯಾ ಇಲ್ಲ, ಏನೋ ಒಂದು ಕಾನ್ಸೆಪ್ಟ್ ಕ್ಲಾರಿಟಿ ಇಲ್ಲ, ಅದನ್ನ ನೆನ್ಪಿಟ್ಕೊಂಡಿದ್ದೀರಾ. ಒಂದು ಕರೆಕ್ಟ್ ಆಗಿ ಗೊತ್ತಾಯ್ತು ಅಂದ್ರೆ ಫಸ್ಟ್ ಹೊಂದಾಣಿಕೆ ಮಾಡಿ ಒಂದು ಟ್ರೈ ಟು ಕಮ್ ಅಪ್ ವಿತ್ 50% ಆನ್ಸರ್. ಓಕೆ, ಎಲಿಮಿನೇಷನ್ ಆದ ನಂತರ ಟ್ರೈ ಟು ಅಪ್ಲೈ ಯುವರ್ ನಾಲೆಜ್ ಫಸ್ಟ್, ಸೆಕೆಂಡ್ ಪ್ರಿಯಾರಿಟಿ. ಅದಾದ್ಮೇಲೆ ಯೂಶಲಿ ಯು ಕ್ಯಾನ್ ಕಮ್ ಅಪ್ ವಿತ್ ಆನ್ಸರ್. ಓಕೆ, ದಿಸ್ ಹೌ ಟು ಸಾಲ್ವ್ ಇನ್ ದ ಲೆಂದಿ ಕ್ವಶನ್. ಈ ತರ ಸಾಲ್ವ್ ಮಾಡಬೇಕು. ಎಕ್ಸಾಮಿನರು ಅದೇ ತರ ಕ್ವಶನ್ ಅನ್ನ ನಿಮ್ಗೆ ಕೇಳಿರ್ತಾರೆ, ಎಲಿಮಿನೇಷನ್ ಮೆಥಡ್ ಥ್ರೂ ಸಾಲ್ವ್ ಮಾಡುವಂಥದ್ದು. ಓಕೆ, ನೆಕ್ಸ್ಟ್ ಸಿಮ್ಲಿಪಾಲ್ ಟೈಗರ್ ರಿಸರ್ವ್ ಅಲ್ವಾ. ಸಿಮ್ಲಿಪಾಲ್ ಟೈಗರ್ ರಿಸರ್ವ್, ಈ ಟೈಗರ್ ರಿಸರ್ವ್ ಬಗ್ಗೆ ಕೂಡ UPSC ಅಲ್ಲಿ ತುಂಬಾ ಕ್ವಶನ್ಸ್ ಆಗಿದೆ. ನಾನು ಮುಂದೆ ಹೇಳ್ತಾ ಹೋಗ್ತೀನಿ. UPSC ಸಾಲ್ವ್ ಪ್ರೀವಿಯಸ್ ಇಯರ್ ಸಾಲ್ವ್ ಮಾಡ್ತಾ ಹೋಗ್ಬೇಕಿದ್ರೆ ನೆನ್ಪಿಟ್ಕೊಳ್ಳಿ. ಇವಾಗ ಇಟ್ ರೀಸೆಂಟ್ಲಿ ನೋಟಿಫೈಡ್ ಆಸ್ ಎ ಒಡಿಸಾಸ್ ಥರ್ಡ್ ನ್ಯಾಷನಲ್ ಪಾರ್ಕ್. ಒಡಿಸಾಸ್ ಥರ್ಡ್ ನ್ಯಾಷನಲ್ ಪಾರ್ಕ್ ಆಫ್ಟರ್ ದಿ ಬಿತರ್ಕನಿಕಾ ಅಂಡ್ ದಿ ಸತ್ಕೋಶಿಯಾ. ಓಕೆ, ಇಲ್ಲಿ ನೀವು ನೆನ್ಪಿಟ್ಕೊಳ್ಬೇಕಾದ ಏನು ಅಂದ್ರೆ ಒಡಿಸಾ ಅಂತ ಬಂದಾಗ ಇಟ್ ಹ್ಯಾಸ್ ಎ 3 ನ್ಯಾಷನಲ್ ಪಾರ್ಕ್ ರೈಟ್ ನಾವು. ಓಕೆ, ಒಂದು ಯಾವುದು ಹೊಸದಾಗಿ ಒಂದು ಸಿಮ್ಲಿಪಾಲ್ ಟೈಗರ್ ರಿಸರ್ವ್ ಅನ್ನೋದಿದೆ, ಹಾಗೆ ಬಿತರ್ಕನಿಕಾ ಕೂಡ ಹೌದು, ಹಾಗೆ ಸತ್ಕೋಶಿಯಾ ಕೂಡ ಹೌದು. ಇದೆರಡು ನ್ಯಾಷನಲ್ ಪಾರ್ಕ್. ಮುಂದೆ ನಿಮ್ಗೆ ಬೇರೆ ಎಕ್ಸಾಮ್ಸ್ ಅಲ್ಲಿ ಬಿತರ್ಕನಿಕಾ ಸತ್ಕೋಶಿ ನ್ಯಾಷನಲ್ ಪಾರ್ಕ್ ಎಲ್ಲಿದೆ ಅಂತಾನೂ ಕೇಳ್ಬೋದು, ಇಲ್ಲ ಸಿಮ್ಲಿಪಾಲ್ ಟೈಗರ್ ರಿಸರ್ವ್ ಎಲ್ಲಿದೆ ಅಂತಾನೂ ಕೇಳ್ಬೋದು, ಇಲ್ಲ ಮೂರನ್ನು ಕೊಟ್ಟು ನಿಮ್ಗೆ ಸ್ಟೇಟ್ ಲೆವೆಲ್ ಹೊಂದಿಸಿ ಬರ್ರಿ ಅಂತಾನೂ ಕೊಡ್ಬೋದು. ಸೊ ಈ ತರ ನೆನ್ಪಿಟ್ಕೊಳ್ಳಿ. ಓಕೆ, ಇಟ್ ಇಸ್ ಅ ಪಾರ್ಟ್ ಆಫ್ ದಿ ಯುನೆಸ್ಕೋಸ್ ವರ್ಲ್ಡ್ ನೆಟ್ವರ್ಕ್ ಬಯೋಸ್ಫಿಯರ್ ರಿಸರ್ವ್ ಅಲ್ವಾ. ಇದು ಗೊತ್ತಿಲ್ಲ ನೋಡ್ಕೊಳ್ಳಿ. ಇಟ್ ಇಸ್ ದ ವರ್ಲ್ಡ್ ಓನ್ಲಿ ನೌನ್ ಹ್ಯಾಬಿಟೇಟ್ ಆಫ್ ದಿ ವೈಲ್ಡ್ ಮೆನ್ನಿಸ್ಟಿಕ್ ಟೈಗರ್. ಓಕೆ, ಈ ಸ್ವಲ್ಪ ನಾನು ನಿಮ್ಗೆ ಲಾಸ್ಟ್ ವಿಡಿಯೋದಲ್ಲಿ ಹೇಳಿದ್ದೆ ಪಾಲಿಟಿಯಲ್ಲಿ ಓನ್ಲಿ ಅಂತ ಬಂದಾಗ ಯು ನೀಡ್ ಟು ಬಿ ವೆರಿ ಕೇರ್ಫುಲ್. ಓಕೆ, 100% ಆ ಸ್ಟೇಟ್ಮೆಂಟ್ ಮೇಲೆಗೆ 100% ನಾಲೆಜ್ ಇದೆ ಅಂತ ಮಾತ್ರ ಆ ಸ್ಟೇಟ್ಮೆಂಟ್ ಅನ್ನ ರೈಟ್ ಆಗಿರುತ್ತೆ. ಆ ಚಾನ್ಸ್ ತಗೊಂಡು ರೈಟ್ ಮಾಡಿ, ಇಲ್ಲ 98% ಅದು ರಾಂಗ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಸೊ ಇವಾಗ ನಮ್ಗೆ ಇದು ಗೊತ್ತಿಲ್ಲ ಅಂತ ತಿಳ್ಕೊಳ್ಳೋಣ. ಇಟ್ ಇಸ್ ದ ಫಸ್ಟ್ ರಿಸರ್ವ್ ಇನ್ ಇಂಡಿಯಾ ವೇರ್ ಟ್ರಯಲ್ ಗಾರ್ಡ್ AI ಸಿಸ್ಟಮ್ ಹ್ಯಾಸ್ ಶೋನ್ ಸಕ್ಸಸ್ ಆಸ್ ಎ ಆಂಟಿ ಪೋಚಿಂಗ್ ಟೂಲ್ ಅಲ್ವಾ. ಇವಾಗ ಏನು ಒಂದು ಗೌರ್ಮೆಂಟ್ ಒಂದು ಇನಿಷಿಯೇಟಿವ್ ತಗೊಂಡಿದೆ. ಓಕೆನಾ, ಅದು ಒಂಥರ ಇಡೀ ಇಂಡಿಯಾದಲ್ಲೇ ಟೆಕ್ನಾಲಜಿ ಅಡಾಪ್ಟ್ ಮಾಡುವಂತ ಒಂದು ಇನಿಷಿಯೇಟಿವ್ ಅಂತ ತಿಳ್ಕೊಳ್ಳಿ. ಅಂತ ಸ್ಟೇಟ್ಮೆಂಟ್ ಬಗ್ಗೆ ಜನರಲ್ ಆಗಿ ಅಥವಾ ಅಚೀವ್ಮೆಂಟ್ ಬಗ್ಗೆ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದೆ ಅಂದ್ರೆ ಮೋಸ್ಟ್ ಆಫ್ ದ ಟೈಮ್ ಅದು ರೈಟ್ ಆಗಿರುತ್ತೆ. ಓಕೆ, ಮೋಸ್ಟ್ ಆಫ್ ದ ಟೈಮ್ ಅದು ರೈಟ್ ಆಗಿರುತ್ತೆ. ಓಕೆ, ನೀವು ಕರೆಂಟ್ ಅಫೇರ್ಸ್ ಆಗೋದ್ರಿಂದ ಓದ್ದೇನೂ ಇರ್ಬೋದು, ಅಥವಾ ಸ್ಟಡಿ ಮಾಡ್ದೇನೂ ಇರ್ಬೋದು. ಬಟ್ ನಿಮ್ಗೆ ಇಲ್ಲಿ ಇವಾಗ ಎಲಿಮಿನೇಷನ್ ಮೆಥಡ್ ಹೋಗ್ಬೇಕು. ಓಕೆ, ಇದ್ರ ಬಗ್ಗೆ ನಿಮ್ಗೆ ನಾಲೆಜ್ ಇಲ್ಲ ಅನ್ಕೊಳ್ಳಿ. ಇವಾಗ ಓನ್ಲಿ ಅಂತ ಬಂದಾಗ ನಾನು ಹೇಳಿದ್ನಲ್ಲ, ಎಲಿಮಿನೇಟ್, ಟ್ರೈ ಟು ಎಲಿಮಿನೇಟ್, ಇಟ್ ಮೇ ಬಿ ರಾಂಗ್. ಓಕೆ, ಇವಾಗ 3 ರಾಂಗ್ ಅಂತ ತಿಳ್ಕೊಳ್ಳಿ. ಯೂಶಲಿ ಯು ಗೆಟ್ ಆನ್ಸರ್ ಡಿ. ಓಕೆ, 1 2 4 ಹೇಳಿದ್ನಲ್ಲ. ವೆನ್ ಅ ಸ್ಟೇಟ್ಮೆಂಟ್ ಸ್ವಲ್ಪ ಜನರಿಕ್ ಆದಾಗ ಸ್ಟೇಟ್ಮೆಂಟು, ಹಾಗೆ ತುಂಬಾ ಒಂದು ಗೌರ್ಮೆಂಟ್ ಅಚೀವ್ಮೆಂಟ್ ಬಗ್ಗೆ ಹೇಳಿದಾಗ ಆ ಸ್ಟೇಟ್ಮೆಂಟು ಮೋಸ್ಟ್ ಆಫ್ ದ ಟೈಮ್ ಅದು ಸರಿಯಾಗಿರುತ್ತೆ. ಓಕೆ, ನಾವು ನೆನ್ಪಿಟ್ಕೊಳ್ಬೇಕಾದದ್ದು ಸಿಮ್ಲಿಪಾಲ್ ಟೈಗರ್ ರಿಸರ್ವ್ ಅನ್ನೋದು
ಎಲ್ಲಿದೆ? ಒಡಿಶಾದಲ್ಲಿದೆ. ಅದರ ಜೊತೆಗೆ ಭಿತರ್ಕನಿಕಾ ಅಂಡ್ ಸತ್ಕೋಶಿ ನ್ಯಾಷನಲ್ ಪಾರ್ಕ್ ಕೂಡ ಒಡಿಶಾಲ್ ಬರುತ್ತೆ. ಹಾಗೆ ಸಿಮ್ಲಿಪಾಟ್ ಟೈಗರ್ ರಿಸರ್ವ್ ಕೂಡ ಯುನೆಸ್ಕೋ ವರ್ಲ್ಡ್ ನೆಟ್ವರ್ಕ್ ಆಫ್ ಬಯೋಸ್ಫಿಯರ್ ರಿಸರ್ವ್. ಓಕೆ, ಇದು ಎರಡು ಕೀ ಫ್ಯಾಕ್ಟ್ಸ್ ತುಂಬಾ ಇಂಪಾರ್ಟೆಂಟ್. ಇದ್ರ ಮೇಲೆ ಮುಂದೆ ಎಕ್ಸಾಮ್ ಅಲ್ಲಿ ಕ್ವಶನ್ಸ್ ಆದ್ರೂ ಆಗ್ಬೋದು. ಓಕೆ, ಡಿ ಆನ್ಸರ್ ಈಸ್ ಹಿಯರ್ ಡಿ. ಓಕೆ, ನೆಕ್ಸ್ಟ್ ಇಲ್ಲಿ ಆನ್ಸರ್ ತಪ್ಪು ಕೊಟ್ಟಿದ್ದಾರೆ, ಸೊ ಇದನ್ನ ರೆಫರ್ ಮಾಡಬೇಡಿ. ಹಿಯರ್ 3 is a false. ಓಕೆ, ಸೊ ಆನ್ಸರ್ ಇಸ್ ಡಿ ಹಿಯರ್. ಆನ್ಸರ್ ಈಸ್ ಡಿ ಹಿಯರ್. ಓಕೆ, ನೆಕ್ಸ್ಟ್ ಇದು ಬೇಸಿಕ್ ಆಫ್ ಎನ್ವೈರನ್ಮೆಂಟ್ ಅಲ್ವಾ. Nagoya Protocol was adopted in 2010 with the objective of ensuring access to genetic resources and their fair and equitable sharing of the benefits arising from their use. After the ratification of the Nagoya Protocol, National Biodiversity Authority was established in India to fulfill the obligation of the protocol ಅಂತ ಕೇಳಿದ್ದಾರೆ ಅಲ್ವಾ. ಇಟ್ ಇಸ್ ಎ ರಿಫ್ಲೆಕ್ಸಿವ್ ಸ್ಟೇಟ್ಮೆಂಟ್. ಇದು ಒಂದು ಕೊಟ್ಟಿದ್ದಾರೆ ಅಂದಮೇಲೆ ಇದ್ರ ಬಗ್ಗೆ ವಾಪಸ್ ಏನೋ ಒಂದು ಕಾಂಟ್ರಡಿಕ್ಟರಿ ಸ್ಟೇಟ್ಮೆಂಟ್ ಕೊಟ್ಟಿರ್ತಾರೆ, ಇಲ್ಲ ಅದ್ರ ರಿಲೇಟೆಡ್ ಸ್ಟೇಟ್ಮೆಂಟ್ ಕೊಟ್ಟಿರ್ತಾರೆ. ಅಂತ ಕ್ವಶನ್ ಅನ್ನ ರಿಫ್ಲೆಕ್ಸಿವ್ ಸ್ಟೇಟ್ಮೆಂಟ್ ಕ್ವಶನ್ಸ್ ಅಂತ ನಾವು ಕರಿತೀವಿ. ಓಕೆ, ನಾನು ಯಾಕೆ ಇವಾಗ ಜಾಸ್ತಿ ನಿಮ್ಗೆ ಎಲಿಮಿನೇಷನ್ ಮೆಥಡ್ ಮತ್ತೆ ಅಥವಾ ಈ ತರ ಒಂದು ಎಕ್ಸ್ಟ್ರೀಮ್ ವರ್ಡ್ ಬಗ್ಗೆ ಹೇಳ್ತಿದ್ದೀನಿ ಅಂದ್ರೆ, ಅಪ್ಕಮಿಂಗ್ KPSC ಮತ್ತೆ KE ಎಕ್ಸಾಮ್ ಕ್ವಶನ್ ಪ್ಯಾಟರ್ನ್ ಕೂಡ ಇದೇ ತರ ಆಗ್ತಾ ಇದೆ. ನಿನ್ನೆ ಎಕ್ಸಾಮೇ ಒಂದು ವಿಟ್ನೆಸ್ ಅಲ್ವಾ, ನಮಗೆ ಗೊತ್ತಾಗುತ್ತೆ ನಿಮ್ಗೆ ಕ್ವಶನ್ಸ್ ಯಾವ ತರ ಬಂದಿದೆ ಅನ್ನೋದು, ಎಸ್ಪೆಷಲಿ GS ಪೇಪರ್ ಅಲ್ವಾ. ಸೊ ಕ್ವಶನ್ ಬಿಕಮಿಂಗ್ ಟಫರ್ ಅಂಡ್ ಟಫರ್, ಅಂದ್ರೆ ಎಕ್ಸಾಮ್ ವೈಸ್ ಹೋಗ್ತಾ ಹೋಗ್ತಾ. ಓಕೆ, ಸೊ ಅದಕ್ಕೆ ನೀವು ಜಾಸ್ತಿ ಹಾರ್ಡೆಸ್ಟ್ ಕ್ವಶನ್ ನ ಸಾಲ್ವ್ ಮಾಡಿ ಟ್ರೈ ಮಾಡಿ. ಸ್ವಲ್ಪ ನಾಲೆಜ್ ಜೊತೆಗೆ ಸ್ಮಾರ್ಟ್ನೆಸ್ ಅದು ಕೂಡ ಇಂಪಾರ್ಟೆಂಟ್. ಓಕೆ, ದ ನಗಾಯಾ ಪ್ರೋಟೋಕಾಲ್ ಅಡಾಪ್ಟೆಡ್ ಇನ್ 2010 with the objective of ensuring the access to genetic resources and their fair and equitable sharing of the benefit arising from the use. ಇದು ಸ್ಟೇಟ್ಮೆಂಟ್ ಕರೆಕ್ಟ್ ಇದೆ. ಓಕೆ, ಬಟ್ ಇದು ಆಫ್ಟರ್ ದಿ ರೆಟಿಫಿಕೇಶನ್ ಅಲ್ಲ, ಬಿಫೋರ್ ದಿ ರೆಟಿಫಿಕೇಶನ್ ದಲ್ಲೇ ನ್ಯಾಷನಲ್ ಬಯೋಡೈವರ್ಸಿಟಿ ಅಥಾರಿಟಿ ಸ್ಥಾಪನೆ ಆಗಿತ್ತು. ಓಕೆ, ನೆನ್ಪಿಟ್ಕೊಳ್ಳಿ, ಇದು ಕೂಡ ಇಂಪಾರ್ಟೆಂಟ್. ಸೊ ಆನ್ಸರ್ ಇಸ್ ಓನ್ಲಿ ಎ ಹಿಯರ್. ನೆಕ್ಸ್ಟ್ ಕ್ರೈಟೋ ಪ್ರೋಟೋಕಾಲ್ ಬಗ್ಗೆ ಕೇಳಿದ್ದಾರೆ. ಇದು ಕೂಡ ಕ್ರೈಟೋ ಪ್ರೋಟೋಕಾಲ್ ಅಲ್ವಾ, ಇದು ನಿಮ್ಗೆ ಗೊತ್ತಿರುತ್ತೆ. ಸ್ಟೇಟ್ ಲೆವೆಲ್ ಎಕ್ಸಾಮಿನೇಷನ್ ತುಂಬಾ ಜನ ಅಟೆಂಡ್ ಮಾಡಿರ್ತೀರಾ. ಎಷ್ಟೋ ಕ್ರೈಟೋ ಪ್ರೋಟೋಕಾಲ್ ಬಗ್ಗೆ ಯಾವಾಗ ಸ್ಥಾಪನೆ ಆಯಿತು, ಅದು ಎಲ್ಲಿ ನಡೀತು, ಯಾರ್ಯಾರು ಕೆಮಿಕಲ್ಸ್ಗಳು ಇದೆ ಅಂತದ್ದು KPSC ಮತ್ತೆ KE ದಲ್ಲಿ ಕೇಳಿದ್ದಾರೆ ತುಂಬಾ ಸಲ ಅಲ್ವಾ. ಪಂಜಾಬ್ ಪೀಸಸ್ ಅಲ್ಲೂ ಕೇಳಿದ್ದಾರೆ ನೋಡಿ. ಯಾವ್ದು ಮೀಥೇನ್ ಕೊಟ್ಟಿದ್ದಾರೆ, ನೈಟ್ರಿಕ್ ಆಕ್ಸೈಡ್ ಕೊಟ್ಟಿದ್ದಾರೆ, ಕಾರ್ಬನ್ ಡೈಆಕ್ಸೈಡ್ ಕೊಟ್ಟಿದ್ದಾರೆ, ಹೈಡ್ರೋಕ್ಲೋರೋ ಕಾರ್ಬನ್ ಕೊಟ್ಟಿದ್ದಾರೆ, ಸಲ್ಫರ್ ಹೆಕ್ಸಾಫ್ಲೋರೈಡ್ ಕೊಟ್ಟಿದ್ದಾರೆ, ಪರ್ಕ್ಲೋರೋ ಕಾರ್ಬನ್ಗೆ ಕೊಟ್ಟಿದ್ದಾರೆ. ಸೊ ಆಬ್ವಿಯಸ್ಲಿ ಹೈಡ್ರೋಕ್ಲೋರೋ ಕಾರ್ಬನ್ ಅಂತೂ ಇದ್ದೇ ಇದೆ ಅಲ್ವಾ. ಇಂಡಿಯಾದು ರೀಸೆಂಟ್ ಆಗಿ ಅಚೀವ್ಮೆಂಟ್ ಎಲ್ಲ ಮಾಡಿರ್ತಾರೆ ಇದರಲ್ಲಿ, ಇದಂತೂ 4 ಅಂತೂ ಇದ್ದೇ ಇದೆ. ಸೊ ಎಲಿಮಿನೇಟ್ ಎ ಹಿಯರ್. ಓಕೆ, ಎಲಿಮಿನೇಟ್ ಎ ಆದ್ರೆ ಇಲ್ಲಿ 3ರಲ್ಲೂ ಕಾಮನ್ ಇರೋದು ಯಾವುದು? 1 2. ಓಕೆ, 1 2 ಕಾಮನ್ ಇದೆ, 1 2 ಅಂತೂ ಆಯ್ತು. ಇವಾಗ ನಮಗೆ ಪರ್ಕ್ಲೋರೋಕಾರ್ಬನ್ ಮತ್ತೆ ನೈಟ್ರಿಕ್ ಆಕ್ಸೈಡ್, ಸಲ್ಫರ್ ಹೆಕ್ಸಾಫ್ಲೋರೈಡ್ ಬಗ್ಗೆ ಡೌಟ್ ಇದೆ ಅಲ್ವಾ. ಇದರಲ್ಲಿ ಯಾವ್ದಿರ್ಬೋದು ಯಾವ್ದಿಲ್ಲ ಅಂತ ಗೊತ್ತು. ಬಟ್ ಹಿಯರ್ ಇಸ್ ಎ ನೈಟ್ರಿಕ್ ಆಕ್ಸೈಡ್, you can eliminate. It is not included in the Kyoto protocol. So if you eliminate 3, here you get an answer C, 1 2 4 5 6. okay, ಇದು ಕೂಡ ನೀವು ನಾಲೆಜ್ ಇದ್ರೆ ಮಾತ್ರ ಮಾಡ್ಬೋದು ಇಲ್ಲಿ. ಬಟ್ ನೈಟ್ರಿಕ್ ಆಕ್ಸೈಡ್ ಬಗ್ಗೆ ನಿಮ್ಗೆ ಇಲ್ಲ ಅಂತ ಗೊತ್ತಾದ್ರೆ you can eliminate. But if you are not sure about the nitric oxide, here you will come in with a 75% probability ಅಲ್ವಾ. 25% ಅಲ್ಲಿ ಚಾನ್ಸ್ ತಗೊಳ್ಬಹುದು, ತಗೊಂಡೇನು ಇರಬಹುದು. ಬಟ್ ಇದು ನೋಡಿ, ಇಂಥ ಕ್ವಶನ್ಸ್ಗಳು ತುಂಬಾ ಸ್ಮಾರ್ಟ್ ಆಗಿ ಎಲಿಮಿನೇಟ್ ಮಾಡಬೇಕಾಗುತ್ತೆ. ಓಕೆ, ಬಟ್ ಹಿಯರ್ ಇಸ್ ಓನ್ಲಿ ಮುಂದಿನ ಎಕ್ಸಾಮ್ ಅಲ್ಲಿ ಇದ್ರ ಮೇಲೆ ಕ್ವಶನ್ಸ್ ಆಗ್ಬಹುದು. ಸೊ ಕೈಟೋ ಪ್ರೋಟೋಕಾಲ್ ಯಾವ್ಯಾವ ಕೆಮಿಕಲ್ಸ್ ಗಳಿದೆ? ಒಂದು ಮೀಥೇನು, ಹಾಗೆ ಪರ್ಕ್ಲೋರೋಕಾರ್ಬನ್ ಇದೆ, ಕಾರ್ಬನ್ ಡೈಆಕ್ಸೈಡ್ ಇದೆ, ಹೈಡ್ರೋಕ್ಲೋರೋಫ್ಲೋರೋಕಾರ್ಬನ್ ಇದೆ, ಸಲ್ಫರ್ ಹೆಕ್ಸಾಫ್ಲೋರೈಡ್ ಇದೆ. ಓಕೆ, ನೆಕ್ಸ್ಟ್ ಮತ್ತೆ ಬಯೋಸ್ಫಿಯರ್ ರಿಸರ್ವ್ ಬಗ್ಗೆ ಕೇಳಿದ್ದಾರೆ. ಅದ್ರ ಪವನ ಎಲ್ಲಿ ಕಾಣಿಸ್ತಾ ಅಂದ್ರೆ ಆ ಬಯೋಸ್ಫಿಯರ್ ರಿಸರ್ವ್ ಅಲ್ಲಿ ಯಾವ ಪ್ರಾಣಿಗಳು ಕಾಣಿಸ್ತಾವಂತ ಕೇಳಿದ್ದಾರೆ. ಓಕೆ, ನೀಲಗಿರಿ, ನಂದಾದೇವಿ, ಮಾನಸ, ಸೆಚಲಂ ಹಿಲ್ಸ್, ಅದರಲ್ಲಿ ಯಾವ್ಯಾವ್ದ ಕೇಳಿದ್ದಾರೆ. ನೀವು ಮಾನಸ ಅನ್ನೋದು ಗೊತ್ತು, ಮಾನಸ ಇಟ್ ಇಸ್ ಇನ್ ಅಸ್ಸಾಂ ಅಲ್ವಾ. ಗೋಲ್ಡನ್ ಲಂಗೂರ್ ಗೊತ್ತಾ ಅನ್ಕೊಳ್ತೀನಿ ಅಲ್ವಾ, ತುಂಬಾ ನ್ಯೂಸ್ ಅಲ್ಲಿ ಇತ್ತು, ಒಂದು 2-3 ವರ್ಷದಿಂದ ಕಂಟಿನ್ಯೂಸ್ ನ್ಯೂಸ್ ಅಲ್ಲಿ ಇದೆ. ಅಸ್ಸಾಂ ಇದು ಆಲ್ಮೋಸ್ಟ್ ಅಸ್ಸಾಂ ರೀಸನ್ ಅಲ್ಲಿ, ಅಸ್ಸಾಂ ಮತ್ತೆ ಭೂತಾನ್ ಆ ರೀಸನ್ ಅಲ್ಲಿ ಕಾಣಿಸ್ಬರ್ತವೆ. ಸೊ ಇಫ್ ಯು ಆರ್ ಅವೇರ್ ಆಫ್ ದಿ ಮಾನಸ್ ಬಯೋಸ್ಫಿಯರ್ ರಿಸರ್ವ್, ಗೋಲ್ಡನ್ ಲಂಗೂರ್ನ ಅಲ್ಲಿ ನೀವು ಕನೆಕ್ಟ್ ಮಾಡಬಹುದು.
ಗೋಲ್ಡನ್ ಲಂಗೂರ್ ಅಸ್ಸಾಂ ಅಲ್ಲಿ ಅಂದಮೇಲೆ ಮಾನಸ ಬಯೋಸ್ಫಿಯರ್ ಗೊತ್ತು ಅಸ್ಸಾಂ. ಸೊ ವಿ ಕ್ಯಾನ್ C2 ಅಂತ ನಿಮ್ಗೆ ಗೊತ್ತಾಗ್ಬಿಡುತ್ತೆ. ಸೊ ವಿ ಕ್ಯಾನ್ ಎಲಿಮಿನೇಟ್ A, B. ಸೊ ಹಿಯರ್ ನಿಮ್ಗೆ ಗೊತ್ತಾಗ್ಬಿಡುತ್ತೆ A44 A4. ಓಕೆ, ಲಯನ್ ಟೇಲ್ಡ್ ಮಾಕಿ ಅಲ್ವಾ, ಇದು ಗೊತ್ತಾಗ್ಬಿಡುತ್ತೆ ನಿಮಗೆ. ಇಲ್ಲಿ C22 ಅಂತ ಗೊತ್ತಾಗ್ಬಿಡುತ್ತೆ. ಇವಾಗ ನೀವು 50-50 ಇದು ಹೆಂಗೆ ಎಲಿಮಿನೇಟ್ ಮಾಡಬೇಕು? ಸೆಚಲಂ ಹಿಲ್ಸ್ ಮತ್ತೆ ನೀಲಗಿರಿ ಅಲ್ವಾ, ಇದ್ರ ಮೇಲೆ ಡೌಟ್ ನಮ್ಗೆ. ನೀಲಗಿರಿ ಆಯ್ತು. ಈಗ ಯಾವುದು ಬಿ ಮತ್ತೆ ಸಿ ಮೇಲೆ ಬಿ ಮತ್ತೆ ಡಿ ಮೇಲೆ ಡೌಟ್. B1 ಆಗ್ತಿ. ಬಿ ನಂದಾದೇವಿಯಲ್ಲಿ ಯಾವುದು ಮಸ್ಕ್ ಡೀರಾ ಅಥವಾ ಮಸ್ಕ್ ಡೀರಾ ಆಲ್ಮೋಸ್ಟ್ ಇನ್ ದ ಸದರ್ನ್ ರೀಜನ್ ಅಲ್ವಾ, ಸದರ್ನ್ ರೀಜನ್ ಅಲ್ಲಿ ನೀವು ಕಾಣಿಸ್ಬಿಡ್ತದೆ, ಇದು ಕಾಣಿಸ್ಕೊಳ್ತದೆ ಅಲ್ವಾ ಸದರ್ನ್ ರೀಜನ್ ಅಲ್ಲಿ. ಸೊ ಸೆಚಲಂ ಹಿಲ್ಸ್ ಆಲ್ಸೋ ಇನ್ ಅ ಸದರ್ನ್ ರೀಜನ್. ಸೊ ಹಿಯರ್ ಡಿ ಕುಡ್ ಬಿ 3. ಸೊ ಆನ್ಸರ್ ಈಸ್ ಡಿ. ಓಕೆ, ನೆನ್ಪಿಟ್ಕೊಳ್ಳಿ ಇದನ್ನ. ನೆಕ್ಸ್ಟ್, ವಿಚ್ ಆಫ್ ದ ಫಾಲೋವಿಂಗ್ ಸ್ಟೇಟ್ ಇಸ್ ದ ಲೀಡಿಂಗ್ ಪ್ರೊಡ್ಯೂಸರ್ ಆಫ್ ದ ಡೈಮಂಡ್ ಇನ್ ಇಂಡಿಯಾ? ಲೀಡಿಂಗ್ ಪ್ರೊಡ್ಯೂಸರ್ ಆಫ್ ಡೈಮಂಡ್ ಇನ್ ಇಂಡಿಯಾ ಯಾವುದು? ಮಧ್ಯಪ್ರದೇಶ್. ಓಕೆ, ಇಟ್ಸ್ ಕಂಪ್ಲೀಟ್ಲಿ ಇದು, ಇದರಲ್ಲಿ ಏನು ಎಲಿಮಿನೇಷನ್ ಮೆಥಡ್ ಇಲ್ಲ. ಇದು ನೀವು ಫ್ಯಾಕ್ಟ್ಸ್, ಇಂಥ ಫ್ಯಾಕ್ಟ್ಸ್ಗಳು ಕ್ವಶನ್ಸ್ ಗೊತ್ತಿದ್ರೆ ಮಾತ್ರ ಅಟೆಂಡ್ ಮಾಡಿ, ಇಲ್ಲಾಂದ್ರೆ ಇಲ್ಲ. ಬಟ್ ಅದೇ ಲೀಡಿಂಗ್ ಪ್ರೊಡ್ಯೂಸರ್ ಆಫ್ ಡೈಮಂಡ್ ಮಧ್ಯಪ್ರದೇಶ್ ಅಂತ ನಿಮಗೆ ಗೊತ್ತಿರಲಿ. ಓಕೆ, ಮುಂದಿನ ಎಕ್ಸಾಮ್ಸ್ ಅಲ್ಲಿ ಇದ್ರ ಮೇಲೆ ಈ ತರ ಡೈರೆಕ್ಟ್ ಆಗಿ ಒಂದು ಸ್ಟೇಟ್ಮೆಂಟ್ ಇಸ್ ಮಧ್ಯಪ್ರದೇಶ ಇಸ್ ಲೀಡಿಂಗ್ ಪ್ರೊಡ್ಯೂಸರ್ ಆಫ್ ದ ಡೈಮಂಡ್ಸ್ ಇನ್ ಇಂಡಿಯಾ ಅಂತ ಒಂದು ಸ್ಟೇಟ್ಮೆಂಟ್ ಬಂದ್ರು ಬರ್ಬೋದು, ಇಲ್ಲ ಇದೇ ತರ ಕ್ವಶನ್ಸ್ ಕೇಳ್ಬೋದು. ಓಕೆ, ನೆಕ್ಸ್ಟ್, ಇದು ತುಂಬಾ ಲೆಂದಿ ಕ್ವಶನ್, ಬಟ್ ಇಲ್ಲೆಲ್ಲ ಜನರಿಕ್ ಸ್ಟೇಟ್ಮೆಂಟ್ ಆಗಿರೋದ್ರಿಂದ ನೀವು ತುಂಬಾ ಕೇರ್ಫುಲ್ ಆಗಿ ಅರ್ಥ ಮಾಡ್ಕೊಂಡು ಈ ಕ್ವಶನ್ ಅಟೆಂಡ್ ಮಾಡಬೇಕಾಗುತ್ತೆ. ಕಾರ್ಬನ್ ಕ್ರೆಡಿಟ್ ಬಗ್ಗೆ ಕೇಳಿದ್ದಾರೆ. ಓಕೆ, ಕಾರ್ಬನ್ ಕ್ರೆಡಿಟ್ ಅಲ್ವಾ, ಕಾರ್ಬನ್ ಕ್ರೆಡಿಟ್ ಅಂದ್ರೆ ಏನು? ಇವೆಲ್ಲ ನಿಮ್ ಕಾನ್ಸೆಪ್ಟ್ ಬೇಸಿಕ್, ನೀವೆಲ್ಲ ಪ್ರೀವಿಯಸ್ ಇಯರ್ ಯಾವಾಗ ಸಾಲ್ವ್ ಮಾಡೋದು ಅಂದ್ರೆ ನಿಮ್ಗೆಲ್ಲ ಬೇಸಿಕ್ ಸ್ಟ್ರಾಂಗ್ ಆದಂತ ನೀವು ಪ್ರೀವಿಯಸ್ ಇಯರ್ ಸಾಲ್ವ್ ಮಾಡಿರೋದು. ಸೊ ಅದಕ್ಕೆ ನೀವೆಲ್ಲ ಈ ವಿಡಿಯೋ ನೋಡೋರೆಲ್ಲ ಬೇಸಿಕ್ ಸ್ಟ್ರಾಂಗ್ ಇಟ್ಕೊಂಡಿರಾ, ಆಲ್ರೆಡಿ ಸ್ಟೆಟಿಕ್ ಪೋರ್ಷನ್ ನ ಓದ್ಬಿಟ್ಟು ರಿವೈಸ್ಗೋಸ್ಕರ ಈ ಸೀರೀಸ್ ಅನ್ನು ನೋಡ್ತಿದ್ದೀರಾ ಅನ್ಕೊಳ್ತೀನಿ. ಅವ್ರಿಗೆ ಹೆಲ್ಪ್ ಆಗ್ಲಿ ಅಂತ ನಾನು ಮಾಡ್ತಾ ಇರೋದು. ಓಕೆ, ಇಟ್ ಇಸ್ ಎ ಜನರಿಕ್ ಟರ್ಮ್ ಯೂಸ್ಡ್ ಫಾರ್ ಎನಿ ಟ್ರೇಡೇಬಲ್ ಸರ್ಟಿಫಿಕೇಟ್ ಆರ್ ಪರ್ಮಿಟ್ representing the right to emit a certain amount of carbon dioxide or other greenhouse gases ಅಂತ ಕೇಳಿದ್ದಾರೆ. ಓಕೆ, ನೋಡೋಣ. One carbon credit represents the reduction or removal of 1 metric ton of carbon dioxide or an equivalent amount of another greenhouse gas. Third, the clean development mechanism under the Kyoto Protocol allows the developed countries to earn a carbon credit by investing in emission reduction project in other developed as well as a developing countries. ಅಲ್ವಾ, ಇದು ಮೇನ್ ಆಬ್ಜೆಕ್ಟಿವ್ ಆಗಿರುತ್ತೆ. ಸೊ ವಿ ನೋ 3 is a correct answer. ಸೊ B is a eliminate ಮಾಡೋಣ. There are dedicated market for trading in carbon credit such as UA emission trading system. ಇದು ಕೂಡ ನೋಡಿರ್ತೀರಲ್ವಾ, ರೀಸೆಂಟ್ ಆಗಿ ವೆಸ್ಟರ್ನ್ ಕಂಟ್ರಿ ಎಸ್ಪೆಷಲಿ ಯುರೋಪಿಯನ್ ಯೂನಿಯನ್ ಅಲ್ಲಿ ತುಂಬಾ ಮೇಜರ್ ಸ್ಟೆಪ್ ತಗೊಂಡಿದೆ ಅಲ್ವಾ, ಟು ಟ್ರೈ ಟು 2070 ಒಳಗೆ ನೆಟ್ ಜೀರೋ ಎಮಿಷನ್ ಆಗ್ಬೇಕನ್ನೋದು ಅದು ಮೇನ್ ಆಬ್ಜೆಕ್ಟಿವ್ ಆಗಿತ್ತಲ್ವಾ. ಸೊ ಇದು ಒಂದು ಹೌದು. ಐ ನೋ 4 is right. ಓಕೆ, ಆನ್ಸರ್ A is eliminated. B 1 2 1 2. ಸೊ ಇಲ್ಲಿ ಇವಾಗ ಓಕೆ 2 3 4 ಆಲ್ ದ ಅಬವ್ ಅಂತ ಕೇಳಿದ್ದಾರೆ. ಸೊ ನಮ್ಗೆ ಇಲ್ಲಿ ಥರ್ಡ್ ಸ್ಟೇಟ್ಮೆಂಟ್ ರೈಟ್ ಅಂತ ಗೊತ್ತಾಯ್ತು, ಬಿಕಾಸ್ ಅಲ್ಲಿ ಬೇರೆ ಆಪ್ಷನ್ಸ್ ಇಲ್ಲ. ಇವಾಗ ಫಸ್ಟ್ ಸ್ಟೇಟ್ಮೆಂಟ್ ಹೋಗೋಣ. ಇಟ್ ಇಸ್ ಅ ಜನರಿಕ್ ಟರ್ಮ್ ಯೂಸ್ಡ್ ಫಾರ್ ಎನಿ ಟ್ರೇಡೇಬಲ್ ಸರ್ಟಿಫಿಕೇಟ್ ಆರ್ ಪರ್ಮಿಟ್ representing the right to emit a certain amount of carbon dioxide or other greenhouse gas ಅಂತ ಕೇಳಿದ್ದಾರೆ ಅಲ್ವಾ. ಇಟ್ ಇಸ್ ಅ ಬೇಸಿಕ್ ಡೆಫಿನೇಷನ್ ಆಫ್ ದಿ ಕಾರ್ಬನ್ ಕ್ರೆಡಿಟ್ ಅನ್ನೋದು ಅಲ್ವಾ. ಕಾರ್ಬನ್ ಕ್ರೆಡಿಟ್ ಸರ್ಟಿಫಿಕೇಟ್ ಬೇಸಿಕ್ ಡೆಫಿನೇಷನ್ ಇದು. ಸೊ ಯಾರ್ಯಾರು ಕಾರ್ಬನ್ ಕ್ರೆಡಿಟ್ ಬಗ್ಗೆ ಕಾನ್ಸೆಪ್ಟ್ ನ ಕರೆಕ್ಟ್ ಆಗಿ ಅರ್ಥ ಮಾಡ್ಕೊಂಡಿರ್ತಾರೋ ಅವ್ರು ಮಾತ್ರ ಈ ಕ್ವಶನ್ ಅನ್ನು ಸಾಲ್ವ್ ಮಾಡ್ಲಿಕ್ಕೆ ಸಾಧ್ಯ. ಓಕೆ, ನೆಕ್ಸ್ಟ್ ಸ್ಟೇಟ್ಮೆಂಟ್ 1. Biologically communities increase in diversity as they proceed through serial stage to climax. Okay, in most of the landscape we see around us, succession are often arrested naturally or by human activities ಅಂತ ಕೇಳಿದ್ದಾರೆ. In the light of the above statement, choose the most appropriate answer from the option given below ಅಂತ ಕೇಳಿದ್ದಾರೆ. ಓಕೆ, ಇಲ್ಲಿ ನಿಮಗೆ ಇದು ಕಂಪ್ಲೀಟ್ಲಿ ಬೇಸಿಕ್ ಎನ್ವೈರನ್ಮೆಂಟ್ ಕ್ವಶನ್. ಓಕೆ, ಸೆರಲ್ ಅಂದ್ರೆ ಏನು, ಸೆರಲ್ ಸ್ಟೇಜ್ ಅಂದ್ರೆ ಟು ಕ್ಲೈಮ್ಯಾಕ್ಸ್ ಅಂದ್ರೆ ಅದೇನು, ಸಕ್ಸೆಷನ್ ಅಂದ್ರೆ ಏನು, ಇದೆಲ್ಲ ನೀವು ಬೇಸಿಕ್ ಎನ್ವೈರನ್ಮೆಂಟ್ ಓದಿದ್ರೆ ಮಾತ್ರ ಕ್ವಶನ್ ಅಟೆಂಡ್ ಮಾಡ್ಲಿಕ್ಕೆ ಸಾಧ್ಯ. ಓಕೆ, ಇದೆಲ್ಲ ತುಂಬಾ ಇಂಪಾರ್ಟೆಂಟ್ ಕ್ವಶನ್. ಓಕೆ, ಸಕ್ಸೆಷನ್ ಅನ್ನೋದು, ಸೀರಿಯಲ್ ಸ್ಟೇಜ್ ಅನ್ನೋದು. ಬಟ್ ಹಿಯರ್ ಇಸ್ ಬೋತ್ ದ ಸ್ಟೇಟ್ಮೆಂಟ್ ಈಸ್ ರೈಟ್. ಓಕೆ, ಹೋಗಿ ಈ ಕ್ವಶನ್ ನ ಸಾಲ್ವ್ ಮಾಡಿ ಆದ್ಮೇಲೆ ನಾನು ಇಲ್ಲಿ ಕಾನ್ಸೆಪ್ಟ್ ಅಲ್ಲಿ ಎಕ್ಸ್ಪ್ಲೇನ್ ಮಾಡಕ್ ಹೋಗಲ್ಲ ನಿಮಗೆ, ಇಟ್ ವಿಲ್ ಟೇಕ್ ಲಾಂಗ್ ಟೈಮ್.
ಓಕೆ, ನಿಮ್ದು ಓನ್ ಆಗಿ ಸೀರಿಯಲ್ ಸ್ಟೇಜ್ ಅಂದರೆ ಏನು, ಒಂದ್ಸಲ ಈ ಕ್ವಶನ್ ನಿಮ್ಗೆ ಪಾಸ್ ಮಾಡಿಬಿಟ್ಟು ನಿಮ್ದು ಎನ್ವೈರ್ಮೆಂಟ್ ಬುಕ್ ಯಾವುದು ರೆಫರ್ ಮಾಡಿರ್ತೀರಲ್ವಾ ಆ ಬುಕ್ಕನ್ನು ಒಂದ್ಸಲ ತೆಗೆದುಬಿಟ್ಟು ಸೀರಿಯಲ್ ಸ್ಟೇಜ್ ಬಗ್ಗೆ ಅಂದರೆ ಏನು, ಸಕ್ಸೆಷನ್ ಅಂದರೆ ಏನು, ಒಂದ್ಸಲ ರಿವೈಸ್ ಮಾಡಿಬಿಟ್ಟು ಟ್ರೈ ಟು ಆನ್ಸರ್ ದಿಸ್ ಕ್ವಶನ್. ಓಕೆ, ದೆನ್ ಓನ್ಲಿ ಯು ಗೆಟ್ ದ ಆನ್ಸರ್. ಇದು ಕರೆಕ್ಟಾಗಿ ಬೇಸಿಕ್ ನಿಮ್ಗೆ ಗೊತ್ತಿಲ್ಲ ಅಂದರೆ ಈ ಕ್ವಶನ್ನ ಸಾಲ್ವ್ ಮಾಡೋಕ್ಕಾಗಲ್ಲ. ಓಕೆ, ಇಲ್ಲೊಂದೀಗ ಇದು ಕೂಡ ಜಿಯೋಗ್ರಫಿ ಕ್ವಶನ್. ಇದು ಅಟ್ಮಾಸ್ಫಿಯರ್ ಸರ್ಕ್ಯುಲೇಷನ್, ಇದು ಕೂಡ ಪೆರಿ ಸೆಲ್ಲು, ಹೆಡ್ಲಿ ಸೆಲ್ ಇವೆಲ್ಲ ಜಿಯೋಗ್ರಫಿಕಲಿ ಇಂಡಿಯನ್ ಜಿಯೋಗ್ರಫಿ ವರ್ಲ್ಡ್ ಜಿಯೋಗ್ರಫಿಯಲ್ಲಿ ಬರುವಂತ ಬೇಸಿಕ್ ಕಾನ್ಸೆಪ್ಟ್ಗಳು. ಇದೆಲ್ಲ ಗೊತ್ತಿದ್ರೆ ನೀವು ಕ್ಲೈಮೇಟೊಲಜಿ ಅಂಡರ್ಸ್ಟ್ಯಾಂಡ್ ಆಗಲ್ಲ ಅಲ್ವಾ. ಇನ್ ದ ಪೆರಿ ಸೆಲ್, ಸರ್ಫೇಸ್ ವಿಂಡ್ಸ್ ಮೂವ್ ಫಾರ್ವರ್ಡ್ ಆರ್ ಡಿಫ್ಲೆಕ್ಟೆಡ್ ವೆಸ್ಟ್ವರ್ಡ್ ಡ್ಯೂ ಟು ದಿ ಕೊರೋಲಿಸಿವ್ ಫೋರ್ಸ್ ಫಾರ್ಮಿಂಗ್ ದ ಪ್ರಿವೇಲಿಂಗ್ ವೆಸ್ಟರ್ಲೀಸ್ ಇನ್ ದ ಮಿಡ್ ಲ್ಯಾಟಿಟ್ಯೂಡ್ ಅಂತ ಕೇಳಿದ್ದಾರೆ. ಓಕೆ, in Hadley cell, the surface winds move equatorward and are deflected eastward due to the Coriolis force, forming the prevailing trade wind in the low latitude ಅಂತ ಕೇಳಿದ್ದಾರೆ. ಓಕೆ, ನೀವು ಓದಿದ್ದೀರಾ ಅನ್ಕೊಳ್ತೀನಿ. ಹೆಡ್ಲಿ ಸೆಲ್ ಅಂದ್ರೆ ಏನು, ಪೆರಿ ಸೆಲ್ ಅಂದ್ರೆ ಏನು, ಅದು ನಿಮಗೆ ಅರ್ಥ ಆಗಿದ್ರೆ ಈ ಕ್ವಶನ್ ಅನ್ನ ಈಸಿ ಆನ್ಸರ್ ಮಾಡಬಹುದು. ಬೋತ್ 1 and 2 ಅಲ್ವಾ. ಇದು ಹೆಡ್ಲಿ ಸೆಲ್ ಬಗ್ಗೆ, ಪೆರಿ ಸೆಲ್ಲು, ಹೆಡ್ಲಿ ಸೆಲ್ಲು ವಿಂಡೋಗಳು ಹಿಂಗೆ ಮೂವ್ ಆಗುತ್ತೆ ಮತ್ತು ಸ್ವಲ್ಪ ಡಿಫ್ಲೆಕ್ಟ್ ಆಗುತ್ತೆ. ಇದರಿಂದ ಈಸ್ಟರ್ಲೀಸು, ಟ್ರೇಡ್ ವಿಂಡು, ವೆಸ್ಟರ್ಲೀಸ್ ಎಲ್ಲ ಬರುತ್ತಲ್ವಾ. ಇದೆಲ್ಲ ಬೇಸಿಕ್ನ ಅರ್ಥ ಮಾಡ್ಕೊಳ್ಳಿ. ಮುಂದಿನ ಎಕ್ಸಾಮಲ್ಲೂ ಕೂಡ ಪೆರಿ ಸೆಲ್ ಮತ್ತು ಹೆಡ್ಲಿ ಆಲ್ರೆಡಿ UPSC ಅಲ್ಲಿ ಇದ್ರ ಮೇಲೆ ಕ್ವಶನ್ಸು ಆಗಿದೆ, ಸಂಬಂಧ ಸ್ಟೇಟ್ ಲೆವೆಲ್ಲು ಆಲ್ರೆಡಿ ಇದ್ರ ಮೇಲೆ ಕ್ವಶನ್ಸ್ ಆಗಿದೆ. ಓಕೆ, ಇದರ ಪೇಪರ್ನ ಸಾಲ್ವ್ ಮಾಡ್ತಾ ಮಾಡ್ತಾ ನಿಮಗೆ ಈ ಕಾನ್ಸೆಪ್ಟ್ಗಳು ತಲೆಯಲ್ಲಿ ಉಳ್ಬಿಡ್ತಾವೆ. ಓಕೆ, ನೆಕ್ಸ್ಟ್ ಸ್ಟೇಟ್ಮೆಂಟ್ ಇನ್ಕರೆಕ್ಟ್ ಯಾವುದಂತ ಕೇಳಿದ್ದಾರೆ. Geothermal energy from the heated area of the earth crust is extracted by the drilling the wells to bring a steam or hot water to the surface ಅಂತ ಕೇಳಿದ್ದಾರೆ. 1. In a fission, the mass of the end product is less than the mass at the beginning, but in fusion, this is not the case. Okay, biomass is an example of indirect solar energy because it includes the organic material produced by the photosynthesis. ಅಲ್ವಾ, ಇದು ಕರೆಕ್ಟು. Basic environment concept. Harnessing wind energy is a profitable on island and mountain passes. ಇದೇನೋ ಗೊತ್ತಿಲ್ಲ. ಓಕೆ, ಬಟ್ ಇಲ್ಲಿ ಇಂಡೈರೆಕ್ಟ್ ನಿಮಗೆ ಕೇಳಿದಾರಲ್ವಾ, ಇದು ತುಂಬಾ ಬೇಸಿಕ್ ಜನರಲ್ ನೀವು ಅರ್ಥ ಮಾಡಿಕೊಂಡು ಕ್ವಶನ್ ನ ಆನ್ಸರ್ ಮಾಡಬೇಕಾಗುತ್ತೆ. ಬಟ್ ಹಿಯರ್ ಆನ್ಸರ್ ಈಸ್ ಎ. ಓಕೆ, ಕ್ವಶನ್ ಆನ್ಸರ್ ಈಸ್ ಎ. ಈ ತರ ಜನರಿಕ್ ಸ್ಟೇಟ್ಮೆಂಟ್ ಆಗಿ ಕ್ವಶನ್ ಕೇಳೋದು ಇವತ್ತು ಇನ್ನ ಕೂಡ KE ಎಕ್ಸಾಮ್ ಅಲ್ಲಿ ಇಂಡಿಯನ್ ಓಷನ್ ರೀಜನ್ ಬಗ್ಗೆ ಒಂದು ಕೇಳಿದ್ದಾರೆ ಅಲ್ವಾ. ಅದೆಲ್ಲ ಯಾವ ಕರೆಂಟ್ ಅಫೇರ್ಸ್ ಅಲ್ಲೂ ಸಿಗಲ್ಲ. ಬಟ್ ನೀವು ಆ ಮೂಮೆಂಟ್ ಅಲ್ಲಿ ಆ ಕ್ವಶನ್ ಅನ್ನ ಅರ್ಥ ಮಾಡಿಕೊಂಡು ನೀವು ಆನ್ಸರ್ ಮಾಡಬೇಕಾಗತ್ತೆ. ಅದಕ್ಕೆ ಸ್ವಲ್ಪ ಡೀಪ್ ನಾಲೆಜ್ ಬೇಕು. ನೆಕ್ಸ್ಟ್ ಇಲ್ಲಿ ಮತ್ತು ಕೂಡ ಇನ್ಕರೆಕ್ಟ್ ಆಪ್ಷನ್ಸ್ ಕೇಳಿದ್ದಾರೆ. ನಾರ್ಮಲಿ ಫ್ರೆಶ್ ಗ್ರೌಂಡ್ ವಾಟರ್ ಓವರ್ಲೈಸ್ ಶಾಲ್ಟಿ ಗ್ರೌಂಡ್ ವಾಟರ್. ಓಕೆ, ಇಲ್ಲಿ ಡೆನ್ಸಿಟಿ ಕಾನ್ಸೆಪ್ಟ್ ನಿಮ್ಗೆ ಗೊತ್ತಿದ್ರೆ ಇಲ್ಲಿ ನೀವು ಅಪ್ಲೈ ಮಾಡ್ಬೋದು. ವಾಟ್ ಈ ಡೆನ್ಸಿಟಿ ಅಂತ ಬಂದಾಗ ಅಲ್ವಾ. Aquifer deflation refers to removal of the more groundwater by humans than that can be recharged by the precipitation or melting snow. ಇದು ರೈಟ್ ಅಲ್ವಾ. ಗ್ರೌಂಡ್ ವಾಟರ್ ಡಿಪ್ಲೇಷನ್ ಮೇ ಇವನ್ ರಿಸಲ್ಟ್ ಇನ್ ಸಿಂಕಿಂಗ್ ಆಫ್ ಲ್ಯಾಂಡ್. ಇದು ಕೂಡ ಲ್ಯಾಂಡ್ ಕರೆಕ್ಟ್ ಅಲ್ವಾ. ದ ಕನ್ಫೈನ್ಡ್ ಅಕ್ವಿಫೈರ್ ಇಸ್ ಅ ಗ್ರೌಂಡ್ ವಾಟರ್ ಸ್ಟೋರೇಜ್ ಏರಿಯಾ ಲೊಕೇಟೆಡ್ ಅಬೌವ್ ದಿ ಲೇಯರ್ ಆಫ್ ದಿ ಇಂಪರ್ಮೇಬಲ್ ರಾಕ್. ಇದು ಕೂಡ ಕರೆಕ್ಟ್ ಇದೆ ಅಲ್ವಾ. Normally fresh water groundwater overrides the salty groundwater. It is a wrong. Okay, ಇದು ಆನ್ಸರ್ ಎ here. ನೆಕ್ಸ್ಟ್ ಸೆಕ್ಸ್ ರೇಷಿಯೋ ಬಗ್ಗೆ ಕೇಳಿದ್ದಾರೆ. ಏನು, ಇದು ಕೂಡ ಬೇಸಿಕ್ ಡೆಫಿನೇಷನ್ ಆಫ್ ದಿ ಕೆಲವೊಂದು ಚೈಲ್ಡ್ ಸೆಕ್ಸ್ ರೇಷಿಯೋ ಅಂದ್ರೆ ಏನು, ಸೆಕ್ಸ್ ರೇಷಿಯೋ ಅಂದ್ರೆ ಗೊತ್ತಿರಬೇಕಲ್ವಾ. ಇನ್ ಇಂಡಿಯಾದಲ್ಲಿ ಕ್ಯಾಲ್ಕುಲೇಟೆಡ್ ಆಸ್ ಎ ನಂಬರ್ ಆಫ್ ಫಿಮೇಲ್ ಪರ್ 1000 ಮೇಲ್. ಓಕೆ, ಫಿಮೇಲ್ ಪರ್ 1000 ಮೇಲ್ ಅಂತ ಕೇಳಿದ್ದಾರೆ. ಇದು ಮುಂದಿನ ಎಕ್ಸಾಮ್ಸ್ ಅಲ್ಲೂ ನೀವು ಕೇಳಬಹುದು ಸೆಕ್ಸ್ ರೇಷಿಯೋ ಬಗ್ಗೆ. ಓಕೆ, ಚೈಲ್ಡ್ ಸೆಕ್ಸ್ ರೇಷಿಯೋ ಇನ್ ಇಂಡಿಯಾ ಇಸ್ ಕ್ಯಾಲ್ಕುಲೇಟೆಡ್ 0 to 14 ಏಜ್. ಇಟ್ ಈಸ್ ನಾಟ್ 0 to 18. ಓಕೆ, 0 to 14 ಏಜ್ ಪಾಪ್ಯುಲೇಷನ್ ಅನ್ನ ಕರೀತಾರೆ. ಸೊ 1 is ರೈಟ್, 2 is ರೈಟ್. ಓಕೆ, ಇವಾಗ ನಮಗೆ ಇಲ್ಲಿ ಬಿ ಮತ್ತೆ ಡಿ, ಇವಾಗ ನಮಗೆ ಥರ್ಡ್ ಒನ್ ತಪ್ಪಂತ ನಮ್ಗೆ ಗೊತ್ತಾಯ್ತು. ವೈಲ್ ಚೈಲ್ಡ್ ಸೆಕ್ಸ್ ರೇಷಿಯೋ ಇನ್ ಇಂಡಿಯಾ ಅಡ್ವರ್ಸ್, ಸೆಕ್ಸ್ ರೇಷಿಯೋ ಫಾರ್ ದ ಎಲ್ಡರಿ ಪಾಪ್ಯುಲೇಷನ್ ಇಸ್ ಫೇವರೇಬಲ್ ಅಲ್ಲ. ಇದು ಫೇವರೇಬಲ್ ಆಗಲ್ಲ. ಏಜಿಂಗ್ ಪಾಪ್ಯುಲೇಷನ್ ಜಾಸ್ತಿ ಆದ ನಂತರ ಇಂಡಿಯಾಗೆ ಅದು ಥ್ರೆಟ್ ಅನ್ನೋದಕ್ಕಿಂತ ಇಟ್ ಈಸ್ ಲೈಕ್ ರಿವರ್ಸ್, ಅಂದ್ರೆ ಫೇವರೇಬಲ್ ಇರಂಗಿಲ್ಲ. ಓಕೆ,
ಎಕಾನಮಿ ಸ್ಲೋ ಡೌನ್ ಆಗ್ತಾ ಹೋಗುತ್ತೆ. ಫಾರ್ ಎಕ್ಸಾಂಪಲ್ ಜಪಾನ್ ಅಲ್ವಾ, ಏಜಿಂಗ್ ಪಾಪ್ಯುಲೇಷನ್ ಜಾಸ್ತಿ ಇದೆ, ಇಟ್ ಈಸ್ ದ ಮೇನ್ ರೀಸನ್. ಇದರಲ್ಲಿ ವರ್ಕ್ ಫೋರ್ಸ್ ಇಲ್ಲ ಅಲ್ವಾ, ಯಂಗರ್ ಪಾಪ್ಯುಲೇಷನ್ ಕಡಿಮೆ ಆಗ್ತಾ ಹೋಗ್ತಿದೆ, ವರ್ಕ್ ಫೋರ್ಸ್ ಇದರಿಂದ ಅದರದ್ದು ಎಕಾನಮಿ ಡಿಕ್ಲೈನ್ ಆಗ್ತಾ ಇದೆ. ಓಕೆ, ಇಟ್ ಈಸ್ ನಾಟ್ ಫೇವರೇಬಲ್. ಹೆಂಗ್ ಕ್ವಶನ್ಸ್ ಕೇಳಿದಾರೆ ನೋಡಿ, ಕ್ವಶನ್ ನಿಮ್ಗೆ ಅರ್ಥ ಆಗಬೇಕು ಅಲ್ವಾ, ಅಂದಾಗ ಮಾತ್ರ ಕ್ವಶನ್ ಎಲಿಮಿನೇಟ್ ಮಾಡ್ಲಿಕ್ಕೆ ಸಾಧ್ಯ. ಓವರ್ ಆಲ್ ಸೆಕ್ಸ್ ರೇಷಿಯೋ ಆಸ್ ಪರ್ ಸೆನ್ಸಸ್ 2011 ವಾಸ್ ಹೈಯೆಸ್ಟ್ ಇನ್ ತಮಿಳ್ನಾಡು. ಓಕೆ, ಇದು ಕೀ ಫ್ಯಾಕ್ಟ್ಸ್. ಇದು ನಿಮಗೆ ಅಷ್ಟು ಓದಿದ್ರೆ ಮಾತ್ರ ಗೊತ್ತಾಗತ್ತೆ. ಇದು ಈ ಕ್ವಶನ್ ಅದೇ ಹೇಳಿದ್ನಲ್ಲ, ಎಲ್ಲ ಕ್ವಶನ್ಸು ನೀವು 100% ಶ್ಯೂರಿಟಿಯಿಂದ ಮಾಡೋಕ್ಕಾಗಲ್ಲ. ದೆರ್ ವಿಲ್ ಬಿ ಸಮ್ ಕೈಂಡ್ ಆಫ್ 50-50 ಇಂದ ಪ್ರೊಬಬಿಲಿಟಿ ಇರುತ್ತೆ, ಒಂದು 25% ಪ್ರೊಬಬಿಲಿಟಿ ಇರುತ್ತೆ, ಕೆಲವೊಂದು 100% ಶ್ಯೂರ್ ಆಗಿ ನೀವು ಕೆಲವೊಂದನ್ನು ಅಟೆಂಡ್ ಮಾಡ್ಬೋದು. ಸೊ 50-50 ಶ್ಯೂರಿಟಿ ಯಾವಾಗ ನಿಮ್ಮ ಪ್ರೊಬಬಿಲಿಟಿಗೆ ಬರುತ್ತೋ ಅಂಥ ಕ್ವಶನ್ನ ನೀವು ರಿಸ್ಕ್ ತಗೊಂಡು ಅಟೆಂಡ್ ಮಾಡಲೇಬೇಕಾಗತ್ತೆ. ಯು ನೋ 1 is right, 2 is right, ಸೊ ಯು ಆರ್ ಕಮ್ ಅಪ್ ವಿತ್ ಆನ್ಸರ್ ಎ ಮತ್ತೆ ಸಿ ಅಲ್ಲಿ ಬರುತ್ತೆ. 3 ಅಂತೂ ರಾಂಗ್ ಅಂತ ಗೊತ್ತಾಯ್ತು ಅಲ್ವಾ, ಬಟ್ ಗೊತ್ತಿಲ್ಲ, ಯು ಹ್ಯಾವ್ ಟು ಟೇಕ್ ಅ ಗೆಸ್ ಹಿಯರ್. ಆನ್ಸರ್ ಈಸ್ ಸಿ. ಓಕೆ, ಆನ್ಸರ್ ಈಸ್ ಸಿ. ಓವರ್ ಸೆಕ್ಸ್ ರೇಷಿಯೋ ಆಸ್ ಪರ್ ಸೆನ್ಸಸ್ 21 ಹೈಯೆಸ್ಟ್ ಇನ್ ತಮಿಳ್ನಾಡು. ಇವಾಗ ಕಮಿಂಗ್ 2027 ಸೆನ್ಸಸ್ ಇರೋದ್ರಿಂದ ಯು ನೆವರ್ ನೋ, ಪ್ರೊಬಬ್ಲಿ ಕಮಿಂಗ್ ಎಕ್ಸಾಮ್ ಅಲ್ಲಿ ಸೆನ್ಸಸ್ ಬಗ್ಗೆ ಕ್ವಶನ್ಸ್ ಕೇಳ್ಬೋದು. ಸೊ ಇದು ಈ ಫ್ಯಾಕ್ಟ್ ನೆನ್ಪಿಟ್ಕೊಳ್ಳಿ. ಓವರ್ ಆಲ್ ಸೆಕ್ಸ್ ರೇಷಿಯೋ ಆಸ್ ಪರ್ ಸೆನ್ಸಸ್ 2011 ಅಲ್ಲಿ ಹೈಯೆಸ್ಟ್ ಇರೋದು ತಮಿಳ್ನಾಡಲ್ಲಿ ಅಂತ ನೆನ್ಪಿಟ್ಕೊಳ್ಳಿ. ಓಕೆ, ನೆಕ್ಸ್ಟ್ ಇಲ್ಲಿಗ ಟೋಟಲ್ ಫರ್ಟಿಲಿಟಿ ರೇಟ್ ಬಗ್ಗೆ ಕೇಳಿದ್ದಾರೆ. ಇದು ರೀಸೆಂಟ್ ಆಗಿ ನ್ಯಾಷನಲ್ ಫ್ಯಾಮಿಲಿ ಹೆಲ್ತ್ ಸರ್ವೆ 5 ಸರ್ವೆ ರಿಲೀಸ್ ಆಗಿತ್ತಲ್ವಾ, ಅದ್ರ ಬಗ್ಗೆ ಕೇಳಿದ್ದಾರೆ. ಯಾವ್ಯಾವ ಸ್ಟೇಟ್ ಅಲ್ಲಿ ಅಂದ್ರೆ ಡಿಸೆಂಡಿಂಗ್ ಆರ್ಡರ್ ಅಂತ ಕೇಳಿದ್ದಾರೆ. ಇದು ಕೂಡ ತುಂಬಾ ಇದರಲ್ಲಿ ಏನು ಲಾಜಿಕ್ ಅಪ್ಲೈ ಮಾಡೋದಾಗ್ಲಿ ಇಲ್ಲ, ಇದ್ರ ಬಗ್ಗೆ ನಿಮಗೆ ಓದಿದ್ರೆ ಮಾತ್ರ ಈ ಕ್ವಶನ್ ನ ಎಲಿಮಿನೇಟ್ ಮಾಡಬಹುದು. ಬಟ್ ಹಿಯರ್ ಆನ್ಸರ್ ಈಸ್ ಹೈಯೆಸ್ಟ್ ಇರೋದು ಮೇಘಾಲಯದಲ್ಲಿ 2.9. ಓಕೆ, ಗುಜರಾತ್ ಅಲ್ಲಿ 2.2 ಇದೆ, ಪಂಜಾಬ್ ಅಲ್ಲಿ 1.6 ಇದೆ, ಸಿಕ್ಕಿಂ ಅಲ್ಲಿ 1.1 ಇದೆ. ಓಕೆ, ನೆನ್ಪಿಟ್ಕೊಳ್ಳಿ, ಇದು ಅಲ್ಲ ಕೀ ಫ್ಯಾಕ್ಟ್ಸ್, ಯು ಹ್ಯಾವ್ ಟು ರಿಮೆಂಬರ್ ದಿಸ್. ಮೇಘಾಲಯ ಫಸ್ಟ್ ಬರುತ್ತೆ, ಆನ್ಸರ್ ಇಸ್ ಬಿ. ಓಕೆ, ನೆಕ್ಸ್ಟ್ ರೂರಲ್ ಟು ರೂರಲ್ ಮೈಗ್ರೇಷನ್ ಸ್ಟ್ರೀಮ್ ಹ್ಯಾಸ್ ಎ ಲೋ ವ್ಯಾಲ್ಯೂಮ್ ಇನ್ ಇಂಡಿಯಾ. ಅಂದ್ರೆ ಏನು ಹಳ್ಳಿಗಳಿಂದ ಹಳ್ಳಿಗೆ ಏನು ಮೈಗ್ರೇಷನ್ ಆಗುತ್ತಲ್ಲ, ಅದು ಇಂಡಿಯಾದಲ್ಲಿ ಕಡಿಮೆ ಇದೆ ಅಂತ ಹೇಳಿದ್ದಾರೆ. ಸ್ಟೇಟ್ಮೆಂಟ್ 1. ಸ್ಟೇಟ್ಮೆಂಟ್ 2 ಏನು ಹೇಳಿದ್ದಾರೆ, ಅದಕ್ಕೆ ರೀಸನ್ ಹೇಳಿದ್ದಾರೆ, ಲಾರ್ಜ್ ನಂಬರ್ ಆಫ್ ಪೀಪಲ್ ಫ್ರಮ್ ರೂರಲ್ ಇಂಡಿಯಾ ಮೈಗ್ರೇಟ್ ಟು ಫಾರಿನ್ ಕಂಟ್ರೀಸ್ ಅಂತ ಕೇಳಿದ್ದಾರೆ. ಬಟ್ ಇಲ್ಲಿ ಆಕ್ಚುಲಿ ಏನು, ಒಬ್ಬ ರೂರಲ್ ಇಂದ ಅರ್ಬನ್ಗೆ ಜಾಸ್ತಿ ಮೈಗ್ರೇಷನ್ ಆಗೋದ್ರಿಂದ ರೂರಲ್ ಟು ರೂರಲ್ ಮೈಗ್ರೇಷನ್ ಕಡಿಮೆ. ಏನಕ್ಕಂದ್ರೆ ಒಬ್ಬ ರೂರಲ್ ಪೀಪಲ್ ಜಾಸ್ತಿ ಅರ್ಬನ್ ಕಡೆ ಯಾಕೆ, ಮೇನ್ ಆಗಿ ಎಂಪ್ಲಾಯ್ಮೆಂಟ್ ಅಪರ್ಚುನಿಟಿ ಅಲ್ವಾ, ಹಾಗೆ ಎಜುಕೇಶನ್ಸ್ ಇರ್ಬೋದು, ಇಲ್ಲ ಮ್ಯಾರೇಜ್ ಇರ್ಬೋದು. ಮ್ಯಾರೇಜ್ ಇಸ್ ದ ಲಾಸ್ಟ್ ಆಪ್ಷನ್, ಬಟ್ ಜಾಸ್ತಿ ಆಗಿ ಎಜುಕೇಶನ್ ಮತ್ತೆ ಎಂಪ್ಲಾಯ್ಮೆಂಟ್ಗೋಸ್ಕರನೇ ಜಾಸ್ತಿ ಇದಾಗಿರುತ್ತೆ. ಸೊ ರೂರಲ್ ಟು ರೂರಲ್ ಮೈಗ್ರೇಷನ್ ಸ್ಟ್ರೀಮ್ ಇಸ್ ಎ ಲೋ ವ್ಯಾಲ್ಯೂಮ್ ಇನ್ ಇಂಡಿಯಾ ಆಬ್ವಿಯಸ್ಲಿ ಅಲ್ವಾ. ರೂರಲ್ ಟು ರೂರಲ್ ಯಾರು ಮೈಗ್ರೇಷನ್ ಕಡಿಮೆನೇ ಆಗಿರುತ್ತೆ. ದರ್ ವಿಲ್ ಬಿ ಸಮ್ ಕೈಂಡ್ ಆಫ್ ಮ್ಯಾರೇಜ್ ಏನೋ ಇರ್ಬೋದು, ಅಥವಾ ಸಮ್ಟನ್ ಏನೋ ಅಷ್ಟು ಅರ್ಬನ್ ಹೋಗ್ಲಿಕ್ಕೆ ಇಷ್ಟ ಇಲ್ಲದೆ ಇರೋರು, ಅಪರ್ಚುನಿಟಿ ಕಡಿಮೆ ಅನ್ನೋರು ಮಾತ್ರ ಇನ್ನೊಂದು ಹಳ್ಳಿಯಿಂದ ಇನ್ನೊಂದು ಹಳ್ಳಿಗೆ ಮೈಗ್ರೇಷನ್ ಆಗ್ತಾರೆ. ಬಟ್ ಜಾಸ್ತಿ ಹೋಗೋದು ಎಲ್ಲಿ, ಅರ್ಬನ್ ಅಲ್ಲಿ. ಸೊ ಆನ್ ದಟ್ ಅನಲೈಸ್ ಮಾಡಿದಾಗ ನಮಗೆ ಎದರ್ಷನ್ ಕರೆಕ್ಟ್ ಅಂತ ಕಾಣಿಸುತ್ತೆ. ಬಟ್ ಇಲ್ಲಿ ಫಾರಿನ್ ಕಂಟ್ರಿಗೆ ಹೋಗ್ತಾರಾ, ನೋ, ಇಟ್ ಈಸ್ ನಾಟ್ ದ ರೀಸನ್ ಫಾರ್ ದಿ ರೂರಲ್ ಟು ರೂರಲ್ ಮೈಗ್ರೇಷನ್ ಲೋ ಇರೋಕ್ಕೆ. ಬಟ್ ಆಕ್ಚುಲಿ ರೀಸನ್ ಏನು, ರೂರಲ್ ಇಂಡಿಯಾ ಮೈಗ್ರೇಟ್ ಟು ಅರ್ಬನ್ ಏರಿಯಾ, ಅದರಿಂದ ರೂರಲ್ ಟು ರೂರಲ್ ಮೈಗ್ರೇಷನ್ ಕಡಿಮೆ ಆಗಿದೆ ಅನ್ನೋದು ಹೇಳ್ಬೋದು. ಸೊ ರೀಸನ್ ಇಸ್ ರಾಂಗ್ ಹಿಯರ್. ಸೊ ವಿ ಕ್ಯಾನ್ ಸೇ ದಟ್ ಎ ಇಸ್ ಎ ಟ್ರೂ ಬಟ್ ಆರ್ ಇಸ್ ಎ ಫಾಲ್ಸ್. ಓಕೆ, ನೆಕ್ಸ್ಟ್ ರೈಸ್ ಕಲ್ಟಿವೇಶನ್. ಇದು ಕೂಡ ಇಂಪಾರ್ಟೆಂಟು. ಕೆಲವೊಂದು ಕ್ರಾಪ್ ಮೇಲೆ ಆ ಕ್ರಾಪ್ ಬೆಳಿಲಿಕ್ಕೆ ಏನೇನು ಸ್ಪೆಸಿಫಿಕ್ ಫ್ಯೂಚರ್ಸ್ ಬೇಕು ಅನ್ನೋದು ಕ್ವಶನ್ಸ್ ಕೇಳೋದು ತುಂಬಾ ಕಾಮನ್ ಅಲ್ವಾ. ಎಲ್ಲ ಎಕ್ಸಾಮ್ಸ್ ಕೆಲವೊಂದು ಕಾಟನ್ ಬಗ್ಗೆ, ಶುಗರ್ ಕೇನ್ ಬಗ್ಗೆ, ರೈಸ್ ಬಗ್ಗೆ, ಕೆಲವೊಂದು ಇಂಪಾರ್ಟೆಂಟು ಕ್ರಾಪ್ ಬಗ್ಗೆ ಕೇಳ್ತಾರೆ. ಬಟ್ ಇಲ್ಲಿ ರೈಸ್ ಬಗ್ಗೆ ಕೇಳಿದ್ದಾರೆ, ನೆನ್ಪಿಟ್ಕೊಳ್ಳಿ. ಈ ಕ್ವಶನ್ಸು ಮುಂದಿನ ಎಕ್ಸಾಮ್ ಅಲ್ಲಿ ಡೈರೆಕ್ಟ್ಲಿ ಅವ್ರು ಇಂಡೈರೆಕ್ಟ್ಲಿ ರಿಪೀಟ್ ತರ ಆಗ್ಬೋದು. ಸೊ ಒಂದು ರೈಸ್ ಬೆಳಿಲಿಕ್ಕೆ ಜನರಲ್ ಟೆಂಪರೇಚರ್ ಎಷ್ಟು ಬೇಕು, ಅಬೌವ್ ದಿ 25 ಡಿಗ್ರಿ ಸೆಂಟಿಗ್ರೇಡ್, ಅನ್ಯುವಲ್ ರೈನ್ಫಾಲ್ 100 ಸೆಂಟಿಮೀಟರ್ ಅಂತ ಕೇಳಿದ್ದಾರೆ ಅಲ್ವಾ. ನೀವು ನಾರ್ಮಲ್ ಆಗಿ ಥಿಂಕ್ ಮಾಡಿ, ರೈಸ್ ಎಲ್ಲಿ ಜಾಸ್ತಿ ಬೆಳೀತಾರೆ, ಅಲ್ಲಿ ಟೆಂಪರೇಚರ್ ಎಷ್ಟಿದೆ, ಅಲ್ಲಿ ರೈನ್ಫಾಲ್ ಎಷ್ಟಿದೆ ಅಲ್ವಾ ಅಂತ ಥಿಂಕ್ ಮಾಡಿದಾಗ ನಮ್ಗೆ ಇದು ಗೊತ್ತಾಗುತ್ತೆ. ಆಬ್ವಿಯಸ್ಲಿ ಇಟ್ ಇಸ್ ಎ ರೈಟ್ ಅನ್ನೋದು ಗೊತ್ತಾಗುತ್ತೆ ಸದರ್ನ್ ಇಂಡಿಯಾ ಅಂತ ಬಂದಾಗ. ಓಕೆ, ಲೂಮಿ ಅಂಡ್ ಕ್ಲೇ ಸಾಯಿಲ್ ಆರ್ ಐಡಿಯಲ್ ಫಾರ್ ದ ರೈಸ್ ಕಲ್ಟಿವೇಶನ್. ಸೊ ಇದೊಂದು ಕರೆಕ್ಟ್ ಅಲ್ವಾ. ನೆಕ್ಸ್ಟ್ ತಾರ್ ವಾಟರ್ ಟೆಕ್ನಿಕ್ ಅಲ್ವಾ,
ಈ ಟೆಕ್ನಿಕ್ ಬಗ್ಗೆ ನಿಮ್ಗೆ ಕೇಳಿದಾರ ಇಲ್ಲೋ ಗೊತ್ತಿಲ್ಲ. ನೀವು ಓದಿರ್ತಿರೋ ಅಥವಾ ಡೈರೆಕ್ಟ್ ಸೀಡಿಂಗ್ ಮೆಥಡ್ ಅಂತ ಏನೋ ಕರೀತಾರಲ್ವಾ, ಅದನ್ನು ಕೂಡ ನೀವು ಓದಿರ್ತೀರಾ ಅನ್ಕೊಳ್ತೀನಿ. ಇಲ್ಲಿ ನೋಡಿ, ನಿಮ್ಮ ಕ್ವಶನ್ಸ್ ಇವಾಗ 1 and 2 ಅಂತ ರೈಟ್ ಅಂತ ಗೊತ್ತಾಯ್ತಲ್ವಾ. ಗೊತ್ತಾದ್ಮೇಲೆ ಏನ್ ಮಾಡ್ತೀರಾ, ಎಲಿಮಿನೇಟ್ ಮಾಡ್ತೀರಾ. ಡೈರೆಕ್ಟ್ ಸೀಡಿಂಗ್ ಆಫ್ ರೈಸ್ ಅಂತ ಕರೀತಾರೆ, DSR. ಇದಕ್ಕೆ ಕೇಳಿರ್ತೀರಾ ಅನ್ಕೊಳ್ತೀನಿ ಕರೆಂಟ್ ಅಫೇರ್ಸ್ ಅಲ್ಲಿ. ಡೈರೆಕ್ಟ್ ಸೀಡಿಂಗ್ ಆಫ್ ರೈಸ್, ಡೈರೆಕ್ಟ್ ಸೀಡಿಂಗ್ ಆಫ್ ರೈಸ್ ಅನ್ನೋದು ಒಂದು ಮೆಥಡ್ ಇದೆ ಅಲ್ವಾ. ಅದು ಟ್ರೆಡಿಷನಲ್ ಮೆಥಡ್ಗಿಂತ ಮಾಡರ್ನೈಸ್ ಆಗಿ ಮಷಿನ್ ಯೂಸ್ ಮಾಡಿಕೊಂಡು ಡೈರೆಕ್ಟ್ ಆಗಿ ಪ್ಲಾಂಟ್ ಮಾಡ್ತಾರೆ ಅಲ್ವಾ. ಅದರಿಂದ ಆ ಮೆಥಡ್ ಮಾಡೋದ್ರಿಂದ ನಿಮಗೆ ವಾಟರ್ ಕನ್ಸಂಪ್ಷನ್ ಆಗಿರ್ಬೋದು, ಅದೆಲ್ಲ ಲೆಸ್ ವಾಟರ್ ತಗೊಳುತ್ತೆ. ಸೊ ದಿಸ್ ಆರ್ ದ ಮಾಡರ್ನೈಸ್ ಮೆಥಡ್ ಹ್ಯಾಸ್ ಬಿನ್ ಅಡಾಪ್ಟೆಡ್. ಓಕೆ, ನಾನು ಹೇಳಿದ್ನಲ್ಲ, ಸಮ್ ಟೆಕ್ನಾಲಜಿ ಯೂಸ್ ಮಾಡಿದ್ದಾರೆ ಅಂತ ಮೆಥಡ್ಗಳನ್ನ ಜನರಲ್ ಸ್ಟೇಟ್ಮೆಂಟ್ ಕೊಟ್ಟಿದೆ ಅಂದಾಗ ಆ ಸ್ಟೇಟ್ಮೆಂಟ್ ರೈಟ್ ಆಗಿರುತ್ತೆ. ಸೊ ನಿಮಗೆ ಇದ್ರ ಮೇಲೆ ಕನ್ಫ್ಯೂಷನ್ ಇರಬಹುದು, ಬಟ್ ನಾನು ಹೇಳಿದ ಟೆಕ್ನಿಕ್ಗೋಸ್ಕರ ಅಪ್ಲೈ ಮಾಡಿದ್ರೆ ಇಲ್ಲಿ ಯು ಗೆಟ್ ಆನ್ಸರ್ ಇಸ್ ಡಿ. ಓಕೆ, ಆನ್ಸರ್ ಇಸ್ ಡಿ. ನೆಕ್ಸ್ಟ್, ಸೆನ್ಸಸ್ ಟರ್ಮ್. ಈ ಕ್ವಶನ್ ಬಿಡಿ, ಈ ಕ್ವಶನ್ ತುಂಬಾ ಟಫೆಸ್ಟ್ ಕ್ವಶನ್. ಓಕೆ, ಇದು ನಿಮ್ಗೆ ಕೀ ಫ್ಯಾಕ್ಟ್ಸ್ ನೆನಪಿದ್ರೆ ಮಾತ್ರ ಈ ಕ್ವಶನ್ ಆನ್ಸರ್ ಮಾಡ್ಬೋದು. ಸೊ ಇಲ್ಲಿಂದ ನೀವು ಕ್ವಶನ್ ತಗೊಳ್ಬೇಕಾದದ್ದು ಏನು ಅಂದ್ರೆ, ಕೆಲವೊಂದು ಕೀ ಫ್ಯಾಕ್ಟ್ಸ್ ಅನ್ನು ನೆನ್ಪಿಟ್ಕೊಳ್ಳಿ. ಯಾಕಂದ್ರೆ ನೆಕ್ಸ್ಟ್ ಎಕ್ಸಾಮ್ಸ್ ಅಲ್ಲಿ ಅದು ರಿಪೀಟ್ ಆದ್ರೂ ಆಗ್ಬೋದು, ನೆವರ್. ಇಟ್ ಶುಡ್ ಹ್ಯಾವ್ ಎ ಮಿನಿಮಮ್ ಪಾಪ್ಯುಲೇಷನ್ ಆಫ್ 5,000 ಪರ್ಸನ್. ಓಕೆ, ಇದು ಕೂಡ ಸರಿ ಹೌದು. ಅಟ್ ಲೀಸ್ಟ್ 75% ಆಫ್ ದಿ ಟೋಟಲ್ ಪಾಪ್ಯುಲೇಷನ್ should be engaged in the non-agriculture activity. ಇದು ಕೂಡ ಕರೆಕ್ಟ್. It should have population density of at least 300 person per square kilometer ಅಂತ ಕೇಳಿದ್ದಾರೆ. ಸೊ ಆಲ್ ದ ಸ್ಟೇಟ್ಮೆಂಟ್ ಇಸ್ ರೈಟ್. ಇಂಥ ಕ್ವಶನ್ ಅಟೆಂಡ್ ಮಾಡಬೇಕಿದ್ರೆ ತುಂಬಾ ಯೋಚನೆ ಮಾಡಿ. ಓಕೆ, ಏನು ನಂಬರ್ ಆಫ್ ಕೀ ಫ್ಯಾಕ್ಟ್ಸ್ ಕೇಳಿದ್ದಾರೆ, ಇಂಥ ಕೀ ಫ್ಯಾಕ್ಟ್ಸ್ ಗಳನ್ನ ನೆನ್ಪಿಟ್ಕೊಳ್ಳೋದು ತುಂಬಾ ಕಷ್ಟ. ಹಾರ್ಡ್ಲಿ ವಿಲ್ ರಿಮೆಂಬರ್. ಓಕೆ, ಬಟ್ ನೋಡಿ, ಇಂಥ ಕ್ವಶನ್ ಅಟೆಂಡ್ ಮಾಡೋಕೆ ತುಂಬಾ ಯೋಚನೆ ಮಾಡಿ ಅಟೆಂಡ್ ಮಾಡಿ. ಓಕೆ, ನೆಕ್ಸ್ಟ್, ವಿಚ್ ಆಫ್ ದ ಫಾಲೋವಿಂಗ್ ಕಂಟ್ರೀಸ್ ಆರ್ ರೀಸನ್ ಪ್ರಾಕ್ಟೀಸ್ ಮೆಡಿಟೇರಿಯನ್ ಟೈಪ್ ಆಫ್ ಅಗ್ರಿಕಲ್ಚರ್ ಅಲ್ವಾ. ಮೆಡಿಟೇರಿಯನ್ ಟೈಪ್ ಇಸ್ ಒನ್ ಆಫ್ ದ ಕ್ಲೈಮೇಟ್ ಟೈಪ್ ಅಲ್ವಾ. ಇದು ಎಲ್ಲಿ ಅಗ್ರಿಕಲ್ಚರ್ ಟೈಪ್ ಅನ್ನ ಎಲ್ಲಿ ಯಾವ ಕಂಟ್ರಿ ಮಾಡ್ತಾರಂತೆ ಕೇಳಿದ್ದಾರೆ. ಎಲ್ಲಿ ಮಾಡ್ಬೋದು, ಟರ್ಕಿ ಅಂತೂ ಪಕ್ಕ. ಓಕೆ, ಆ ರೀಸನ್ ಮೆಡಿಟೇರಿಯನ್ ರೀಸನ್ ಬರೋದ್ರಿಂದ ಟರ್ಕಿ ಅಂತೂ ಪಕ್ಕ ಅನ್ನೋದು ಗೊತ್ತಾಯ್ತು ನಮಗೆ. ಸೊ ಹಿಯರ್ ಆನ್ಸರ್ ಟರ್ಕಿ ಅನ್ನೋದು ಎಲ್ಲ ಕಡೆಗೂ ಇದೆ. ಸೊ ವಿ ಕ್ಯಾನ್ ಆನ್ಸರ್ 1 and 2. ಓಕೆ, ನೆಕ್ಸ್ಟ್, ಇಲ್ಲಿ ಎಲಿಮಿನೇಷನ್ ಎಲ್ಲೂ ಮಾಡೋಕ್ಕಾಗಲ್ಲ. ಬಟ್ ಚಿಲಿ ಕೇಳಿದ್ದಾರೆ. ಚಿಲಿ ಆಕ್ಚುಲಿ ಇಟ್ ಈಸ್ ನಾಟ್ ಎ ಮೆಡಿಟೇರಿಯನ್ ಟೈಪ್ ಆಫ್ ಕ್ಲೈಮೇಟ್ ಆಫ್ ಅಗ್ರಿಕಲ್ಚರ್, ಇಲ್ಲಿ ಪ್ರಾಕ್ಟೀಸ್ ಮಾಡಲ್ಲ. ಸೊ ವಿ ಕ್ಯಾನ್ ಎಲಿಮಿನೇಟ್ ಡಿ ಹಿಯರ್. ಬಟ್ ಸ್ಟಿಲ್ ವಿ ಹ್ಯಾವ್ ಎ 1 to 5, 1 4 5, 1 4 5 ಅಲ್ವಾ. ಸೌತ್ ಆಫ್ರಿಕಾ ಇರ್ಬೋದಾ, ಆಸ್ಟ್ರೇಲಿಯಾ ಇರ್ಬೋದಾ, ಕ್ಯಾಲಿಫೋರ್ನಿಯಾ ಇನ್ USA. ಇಟ್ ಈಸ್ ಎ ಮೆಡಿಟೇರಿಯನ್ ಟೈಪ್ ಆಫ್ ಅಗ್ರಿಕಲ್ಚರ್. ಇದು ಪ್ರಾಕ್ಟೀಸ್ ಮಾಡ್ತಾರೆ. ಸೊ ಎಲಿಮಿನೇಟ್ ಸಿ ಹಿಯರ್. 1 2 ಗೊತ್ತು, 1 2. ನೆಕ್ಸ್ಟ್ 5 ಎಲ್ಲಿ, ಸೌತ್ ಆಫ್ರಿಕಾ. ಸೌತ್ ಆಫ್ರಿಕಾದಲ್ಲಿ ಮಾಡ್ತಾರಾ, ವಿ ಡೋಂಟ್ ನೋ ಅಲ್ವಾ. ಅಂದ್ರೆ ಇಂಥ ಕ್ವಶನ್ 50-55 ಬಂದಾಗ ನೀವಿಲ್ಲಿ ರಿಸ್ಕ್ ತಗೊಂಡು ಇದಕ್ಕೆ ಆನ್ಸರ್ ಮಾಡಬೇಕಾಗತ್ತೆ. ಬಟ್ ಹಿಯರ್ ಆನ್ಸರ್ ಈಸ್ ಬಿ. ಓಕೆ, ಐ ಗೆಸ್ ಇಟ್ಸ್ ಎ ಬಿ. ಯಾ, ಆಸ್ಟ್ರೇಲಿಯಾ ಇನ್ಕರೆಕ್ಟ್, ಚಿಲಿ ಆಲ್ಸೋ ಇನ್ಕರೆಕ್ಟ್, ಕ್ಯಾಲಿಫೋರ್ನಿಯಾ ಕರೆಕ್ಟ್, ಟರ್ಕಿ ಇಸ್ ಎ ಕರೆಕ್ಟ್, ಸೌತ್ ಆಫ್ರಿಕಾ ಇಸ್ ಎ ಕರೆಕ್ಟ್. ಓಕೆ, ಆಸ್ಟ್ರೇಲಿಯಾ ಒಂದು ಎಲಿಮಿನೇಟ್ ಮಾಡ್ಬೋದು. ಯು ಕ್ಯಾನ್ ಎಲಿಮಿನೇಟ್ ಆಸ್ಟ್ರೇಲಿಯಾ ಹಿಯರ್. ಯಾ, ಆಸ್ಟ್ರೇಲಿಯಾ ಎಲಿಮಿನೇಟ್ ಮಾಡಿದ್ರೆ ನಿಮ್ಗೆ ಇಲ್ಲಿ ಈಸಿಯಾಗಿ ಆನ್ಸರ್ ಬಂದ್ಬಿಡುತ್ತೆ. ಆಸ್ಟ್ರೇಲಿಯಾ ಎಲಿಮಿನೇಟ್ ಮಾಡಿದ್ರೆ 4 ಎಲಿಮಿನೇಟ್ ಆಯಿತು. 1 2 1 2. ಈಗ 5 ಮೇಲೆ ಸೌತ್ ಆಫ್ರಿಕಾ ಹೌದಾ ಅಲ್ಲ, ನಾವು ಸೇಮ್ ನೀವಲ್ಲೇ ಬಂದು ನಿಲ್ತೀರಾ. 50-50 ನೋಡಬೇಕು. ಬಟ್ ಈ ಆನ್ಸರ್ ಈಸ್ ಬಿ. ಓಕೆ, ನನಗೂ ಗೊತ್ತಿಲ್ಲ ಇದ್ರ ಬಗ್ಗೆ ಆನ್ಸರು, ಬಟ್ ಇದೆ. ಇಂಥ ಕ್ವಶನ್ಸ್ ಬಂದಾಗ ಎಲಿಮಿನೇಟ್ ಫಸ್ಟ್. ಓಕೆ, ನಿಮ್ ಶ್ಯೂರಿಟಿ ಇರೋದು ಎಲಿಮಿನೇಟ್ ಮಾಡಿಬಿಟ್ಟು 50-50 ಅಂತ ಬಂದಾಗ ಸ್ವಲ್ಪ ರಿಸ್ಕ್ ತಗೊಂಡು ಇಂಥ ಕ್ವಶನ್ಗಳ ಆನ್ಸರ್ ಮಾಡಬೇಕಾಗತ್ತೆ. ಓಕೆ, ನೆಕ್ಸ್ಟ್, ಇದು ಬೇಸಿಕ್. ಇದು ಈ ಕ್ವಶನ್ಗೆ ಯಾವುದೇ ಕಾರಣಕ್ಕೂ ತಪ್ಪು ಮಾಡಲೇಬಾರ್ದು ನೀವು. ನೋಡಿ, ಇದು ಬೇಸಿಕ್ ಜಿಯೋಗ್ರಫಿ ಕಾನ್ಸೆಪ್ಟ್. ಓಕೆ, ಪ್ರೊಸೆಸ್ ಆಫ್ ದ ಫಾರ್ಮೇಶನ್ ಆಫ್ ದ ಮೌಂಟೇನ್ ಬಗ್ಗೆ ಕೇಳಿದ್ದಾರೆ. ಅದರಿಂದ ಯಾವ ಮೌಂಟೇನ್ ಸ್ಥಾಪನೆ, ಅಂದ್ರೆ ಯಾವ ಫಾರ್ಮೇಶನ್ ಆಗ್ತದೆ ಕೇಳಿದ್ದಾರೆ. ಯಾವ ಮೌಂಟೇನ್? ಒಂದು ಕೊಲ್ಯೂಷನ್ ಆಫ್ ದಿ 2 ಕಾಂಟಿನೆಂಟ್ ಪ್ಲೇಟ್ಸ್. ಯಾವ್ದಾಗ್ಬೋದು? ಹಿಮಾಲಯನ್ ಮೌಂಟೇನ್ ಬಗ್ಗೆ ನೀವು ಕೇಳಿದಿರಲ್ವಾ. ನಿಮ್ಮ ಇಂಡಿಯನ್ ಹಿಮಾಲಯ ಮೌಂಟೇನ್ ಹೆಂಗ್ ಫಾರ್ಮೇಶನ್ ಆಗಿದೆ ಅಂತ ಗೊತ್ತಿದೆ ಅಲ್ವಾ. ಕೊಲ್ಯೂಷನ್ ಆಫ್ ದಿ 2 ಮೌಂಟೇನ್ ಕಾಂಟಿನೆಂಟಲ್ ಪ್ಲೇಟ್ ಅಲ್ವಾ. 2 ಕಾಂಟಿನೆಂಟ್ ಪ್ಲೇಟ್ ಆಗಿ ಹಿಮಾಲಯನ್ ಮೌಂಟೇನ್ ಫಾರ್ಮೇಶನ್ ಆಗಿದೆ. ಸೊ ಐ ನೋ ಈಸ್ ಎ ಈಸ್ 1. ಓಕೆ, ಯು ಕ್ಯಾನ್ ಎಲಿಮಿನೇಟ್ ಸಿ ಅಂಡ್ ಡಿ ಹಿಯರ್. ಬಿ 3 ಅಂತ ಗೊತ್ತಾಯ್ತು. ಓಕೆ, ಬಿ 3 ಯಾವುದು? ಕನ್ವರ್ಜೆನ್ಸ್ ಆಫ್ ಓಷನಿಕ್ ಅಂಡ್ ಕಾಂಟಿನೆಂಟಲ್ ಪ್ಲೇಟ್.
ಆಂಡೀಸ್ ಅಂತ ಗೊತ್ತಾಯ್ತು. ಇವಾಗ ರೀಸೆಡ್ಯೂಲ್ ಮೌಂಟೇನ್, ಓಕೆ, ಅಪ್ವರ್ಡ್ ಅಂಡ್ ಡೌನ್ವರ್ಡ್ ಮೂವ್ಮೆಂಟ್ ಆಫ್ ದ ಬ್ಲಾಕ್, ಇದಾದಾಗ್ಬೋದು. ಇಟ್ ಕುಡ್ ಬಿ C2 ಆಗ್ಬೋದು, ಇಲ್ಲ 4 ಆಗ್ಬೋದಲ್ವಾ. ಬಟ್ ಬ್ಲಾಕ್ ಫಾರೆಸ್ಟ್ ಇಸ್ ಎ, ನನಗೂ ಗೊತ್ತಿಲ್ಲ ಇದು ಆನ್ಸರು, ಬಟ್ ಸ್ಟಿಲ್ ಐ ಕ್ಯಾನ್ ಟೆಲ್ ಇಸ್ ಎ 2. ಇಟ್ ಇಸ್ ಎ ಅಪ್ವರ್ಡ್ ಅಂಡ್ ಡೌನ್ವರ್ಡ್ ಮೂವ್ಮೆಂಟ್ ಆಫ್ ದ ಬ್ಲಾಕ್ ಫಾರೆಸ್ಟ್ ಅಂತ ನೆನಪಿಟ್ಟುಕೊಳ್ಳಿ. ರೆಸಿಡಿಯಲ್ ಮೌಂಟೇನ್ ಅಂದ್ರೆ ಸ್ಕಾಟಿಷ್ ಹೈಲ್ಯಾಂಡ್. ಓಕೆ, ಇದು ಸ್ವಲ್ಪ ಟಫ್ ಕ್ವಶನ್, ಬಟ್ ನೀವು ಇಲ್ಲಿ 50-50 ಬಂದು ನಿಲ್ತೀರಾ, ಅದಂತೂ ಗ್ಯಾರಂಟಿ. ಹಿಮಾಲಯನ್ ಮೌಂಟೇನ್ ಬಗ್ಗೆ ಶ್ಯೂರಿಟಿ ಇದ್ರೆ. ಬಟ್ ನೆನ್ಪಿಟ್ಕೊಳ್ಳಿ, ಅಪ್ವರ್ಡ್ ಅಂಡ್ ಡೌನ್ವರ್ಡ್ ಮೂವ್ಮೆಂಟ್ ಆಫ್ ದ ಬ್ಲಾಕ್ ಫಾರೆಸ್ಟ್ ಮೌಂಟೇನ್ ಆಗಿ ಬರುತ್ತೆ. ಸೊ ಮುಂದಿನ ಎಕ್ಸಾಮ್ ಅಲ್ಲಿ ಯಾವ್ದಾದ್ರು ಈ ತರ ಕ್ವಶನ್ಸ್ ಕೇಳಿದಾಗ ನಿಮ್ಗೆ ಆನ್ಸರ್ ಮಾಡ್ಲಿಕ್ಕೆ ಈಸಿ ಆಗುತ್ತೆ. ಸೊ ನಾನು ಹೇಳಿದ್ನಲ್ಲ, ಪ್ರೀವಿಯಸ್ ಇಯರ್ ಇಂದ ನೀವು ಒಂದು ಎಲಿಮಿನೇಷನ್ ಮೆಥಡ್ ಕಲಿಯೋದ್ರ ಜೊತೆಗೆ ಕೆಲವೊಂದು ಕಾನ್ಸೆಪ್ಟ್ ರಿವೈಸ್ ಜೊತೆಗೆ ಕೆಲವೊಂದು ಫ್ಯಾಕ್ಟ್ಸ್ ಗಳನ್ನು ಕೂಡ ನೆನ್ಪಿಟ್ಕೊಳ್ಬೇಕಾಗತ್ತೆ. ಅದೇ ಫ್ಯಾಕ್ಟ್ಸ್ಗಳು ಇನ್ನೊಂದು ನಾವು ಮುಂದಿನ ಎಕ್ಸಾಮ್ ಅಲ್ಲಿ ಡೈರೆಕ್ಟ್ಲಿ ಇಂಡೈರೆಕ್ಟ್ಲಿ ರಿಪೀಟ್ ಆಗ್ಬೋದು. ನಾನು ನಾಳೆ ಹೇಳ್ತೀನಿ, ನಾಳೆ ವಿಡಿಯೋದಲ್ಲಿ ನಿಮ್ಗೆ KE ಎಕ್ಸಾಮ್ ಇಂದ ಯಾವ ತರ ಬೇರೆ ಬೇರೆ ಎಕ್ಸಾಮ್ ಕ್ವಶನ್ ಪೇಪರ್ಗಳು ಯಾವ ತರ ನಿಮ್ಗೆ ಹೆಲ್ಪ್ ಆಗ್ತಿತ್ತು ಅಂತ. ಓಕೆ, PYQs. ನೆಕ್ಸ್ಟ್, ನೇಮ್ ಆಫ್ ದಿ ವಲ್ಕನೋ, ಹಾಗೆ ಪ್ಲೇಸ್ ಎಲ್ಲಿ ಅಂತ ಕೇಳಿದ್ದಾರೆ. ಓಕೆ, ಇದು ಕೂಡ ನೆನಪಿಟ್ಕೊಳ್ಬೇಕಾದದ್ದು ನೀವು. ಮೌಂಟ್ ಮೆರಿಫೈ, ತಾಲ್, ಕೇಲೋ, ಮೌಂಟ್ ಎರ್ಬಸ್, ಇದು ಯಾವ ದೇಶದಲ್ಲಿ ಅಂತ ಕೇಳಿದ್ದಾರೆ. ಓಕೆ, ಇಲ್ಲಿ ಮೌಂಟ್ ಎರ್ಬಸ್ ಅನ್ನೋದು ಇಂಡೋನೇಷ್ಯಾದಲ್ಲಿ ಬರುತ್ತೆ. ಸೊ ಮೌಂಟ್ ಮೆರಿಫೈ ಅನ್ನೋದು ಇಂಡೋನೇಷ್ಯಾದಲ್ಲಿ, ಮೌಂಟ್ ಮೆರಿಫೈ ಅನ್ನೋದು ಇಂಡೋನೇಷ್ಯಾದಲ್ಲಿ A3 ಬಂತು. ಸೊ ಯು ಕ್ಯಾನ್ ಎಲಿಮಿನೇಟ್. ನೆಕ್ಸ್ಟು ಕೇಲೋ ಮೌಂಟೇನ್ US ಅಲ್ಲಿ ಬರುತ್ತೆ, ತಾಲಾ ಮೌಂಟೇನ್ ಫಿಲಿಪೈನ್ಸ್ ಅಲ್ಲಿ ಬರುತ್ತೆ. ಓಕೆ, ತಾಲಾ ಮೌಂಟೇನ್, ಕೇಲಾ ಮೌಂಟೇನ್ USA C4 ಅಲ್ವಾ, C4. ಓಕೆ, ಹಿಯರ್ ಯು ಕ್ಯಾನ್ ಗೆಟ್ ಆನ್ಸರ್ C. ಬಟ್ ಇದು ನೀವು ತಿಳ್ಕೊಳ್ಬೇಕಾದದ್ದು ಏನು ಅಂದ್ರೆ, ಮೌಂಟ್ ಮೆರಿಫೈ ಮೌಂಟೇನ್ ಪ್ಲೇಸ್ ಎಲ್ಲಿ ಬರುತ್ತೆ, ತಾಲಾ ಎಲ್ಲಿ ಬರುತ್ತೆ, ಹಾಗೆ ಕೆಲವು ಮೌಂಟೇನ್ ಎಲ್ಲಿ ಬರುತ್ತೆ, ಹಾಗೆ ಮೌಂಟ್ ಎರ್ಬಸ್ ಎಲ್ಲೋದು ನೆನಪಿರುತ್ತೆ. ಬಟ್ ನೀವು ಜಿಯೋಗ್ರಫಿಯಲ್ಲಿ ಇದು ಕಾನ್ಸೆಪ್ಟ್ ಅಂದ್ರೆ ಈ ಮೌಂಟೇನ್ ಗೊತ್ತಿಲ್ಲ ಅಂದ್ರೆ ಇದನ್ನ ನೆನ್ಪಿಟ್ಕೊಳ್ಳಿ. ಓಕೆ, ಈ ಮೌಂಟೇನ್ ಬಗ್ಗೆ ಮತ್ತು ಈ ಪ್ಲೇಸಸ್ ಬಗ್ಗೆ ಮುಂದಿನ ಎಕ್ಸಾಮ್ಸ್ ಅಲ್ಲೂ ಕೇಳ್ಬೋದು. ಮೌಂಟ್ ಮೆರಿಫೈ ಅನ್ನೋದು ತಾಲಾ ಎಲ್ಲಿ ಬರುತ್ತೆ, ಕೇಲೋ ಮೌಂಟೇನ್ ಎಲ್ಲಿ ಬರುತ್ತೆ, ಮೌಂಟ್ ಎರ್ಬಸ್ ಎಲ್ಲಿ ಬರುತ್ತೆ ಅಂತ ಕೇಳ್ಬೋದು. ಓಕೆ, ಸೊ ಇಲ್ಲಿದ್ದು ಟೋಟಲಿ ಪಂಜಾಬ್ PCS ಅಲ್ಲಿ 2025 ಅಲ್ಲಿ ಎನ್ವೈರನ್ಮೆಂಟ್ ಮತ್ತು ಜಿಯೋಗ್ರಫಿಯಿಂದ ಇಷ್ಟು ಕ್ವಶನ್ಸ್ಗಳು ಕೇಳಿದ್ದಾರೆ. ಕೆಲವೊಂದು ಕ್ವಶನ್ಸು ತುಂಬಾ ಹಾರ್ಡ್ ಇದೆ. ಓಕೆ, ಅಕ್ಸೆಪ್ಟೇಬಲ್. ಕೆಲವೊಂದು ಕ್ವಶನ್ಸು 50-50 ಎಲಿಮಿನೇಟ್ ಮಾಡಿಬಿಟ್ಟು ಆನ್ಸರ್ ಮಾಡುವಂತ ಕ್ವಶನ್ಸ್ಗಳಿದೆ. ಹಾಗೆ ಕೆಲವೊಂದು ಸ್ಮಾರ್ಟ್ ಇಂದ ಎಲಿಮಿನೇಟ್ ಮಾಡು, ಡೈರೆಕ್ಟ್ಲಿ ಯು ಕ್ಯಾನ್ ಕಮ್ ವಿತ್ ದ ಆನ್ಸರ್. ಓಕೆ, ಒಂದು ಕ್ವಶನ್ ಪೇಪರ್ ಅಂತ ಬಂದಾಗ ಹಾಗೆ ಇರುತ್ತೆ. ಈಸಿ ಕ್ವಶನ್ ಒಂದು 20-30 ಇರುತ್ತೆ. ಹಾಗೆ 50-50 ಎಲಿಮಿನೇಟ್ ಮಾಡಿ ಒಂದು 30-40 ಕ್ವಶನ್ಸ್ ಇರುತ್ತೆ. ಕೆಲವೊಂದು 20 ಕ್ವಶನ್ ಹಾರ್ಡೆಸ್ಟ್ ಇರುತ್ತೆ. ಹಾರ್ಡೆಸ್ಟ್ ಕ್ವಶನ್ ನಾನು ಹೇಳಿದ್ನಲ್ಲ, ಈ ಸೆನ್ಸಸ್ ಟೌನ್ ಬಗ್ಗೆ, ಈ ಸೆನ್ಸಸ್ ಇಂಥ ಕ್ವಶನ್ಸ್ಗಳೆಲ್ಲ ತುಂಬಾ ಕೇರ್ಫುಲ್ ಆಗಿರಬೇಕು. ನಮ್ಗೆ ಇದು ಗೊತ್ತಿದೆ ಅಂತ ಮಾತ್ರ ಅಟೆಂಡ್ ಮಾಡಕ್ ಹೋಗ್ಬೇಕು. ಇಲ್ಲಾಂದ್ರೆ ಇಂಥ ಕ್ವಶನ್ಗಳಿಗೆ ರಿಸ್ಕ್ ತಗೊಳಕ್ ಹೋಗ್ಲೇಬಾರ್ದು. ಓಕೆ, ಯು ಕ್ಯಾನ್ ಈಸಿಲಿ ಈ ಕ್ವಶನ್ ಬಿಟ್ಟು ಬೇರೆ ಆನ್ಸರ್ ಮಾಡಬಹುದು. ಸುಮ್ಮನೆ ನೆಗೆಟಿವ್ ಮಾಡ್ಕೊಳ್ಳೋದು ತಪ್ಪಾಗುತ್ತೆ. ಬಟ್ ಇಂಥ ಕ್ವಶನ್ಗಳು ಎಲಿಮಿನೇಟ್ ಮಾಡಿ 50-50 ಬರಬಲ್ಲೆ. ಓಕೆ, ಇಂಥ ಕ್ವಶನ್ ನೋಡಿ, ಇದರಲ್ಲಿ ಏನ್ ನೀವು ಜಸ್ಟ್ ಕಾಮನ್ ಸೆನ್ಸ್ ಅಪ್ಲೈ ಮಾಡಬೇಕು ಅಷ್ಟೇ. ನಮ್ಮ ಇಂಡಿಯಾ ರೂರಲ್ ಇಂದ ಜಾಸ್ತಿ ಫಾರಿನ್ ಕಂಟ್ರೀಸ್ಗೆ ಮೈಗ್ರೇಟ್ ಆಗ್ತಿದ್ದಾರೆ ಇಲ್ಲ, ಓನ್ಲಿ ಟು ಅರ್ಬನ್. ಓಕೆ, ಇಂಥ ಕ್ವಶನ್ಗಳು ನೀವು ರಿಸ್ಕ್ ತಗೊಂಡು ನಾಲೆಜ್ ಅಪ್ಲೈ ಮಾಡಿಕೊಂಡು ಸ್ಮಾರ್ಟ್ ನಿಂದ ಆನ್ಸರ್ ಮಾಡಬೇಕಾಗುತ್ತೆ. ಸೊ ನಾವು ಹೋಲ್ ಸೀರೀಸ್ ಅಲ್ಲಿ ಹೇಳೋದು ಹೀಗೆ, ನಿಮಗೆ ಕಾನ್ಸೆಪ್ಟ್ ಏನು ನಾನು ಹೇಳಲ್ಲ, ಕೆಲವೊಂದು ಫ್ಯಾಕ್ಟ್ಸ್ ಗಳನ್ನ ಈ ತರ ರಿಪೀಟ್ ಆಗುತ್ತೆ, ಮುಂದೇನೋ ಆಗ್ಬೋದು. ಹಾಗೆ ನಿಮ್ಗೆ ರಿಲೇಟ್ ಮಾಡಿ ಹೇಳ್ತೀನಿ, ಈ ಕ್ವಶನ್ ಈ ತರ ರಿಪೀಟ್ ಆಗಿದೆ. ಈಗ ನಾನು ನಿಮ್ಗೆ ಹೇಳಿದೆ ಸಿಲ್ವರ್ ಐಡೈಡ್ ಬಗ್ಗೆ ಹೇಳಿದೆ ಅಲ್ವಾ. ಸಿಲ್ವರ್ ಐಡೈಡ್ ಬಗ್ಗೆ ಹೇಳಿದಾಗ ನಿಮ್ಗೆ ಹೇಳಿದೆ ಇದೇ ಸೇಮ್ ಕ್ವಶನ್ಸು UPSC ಅಲ್ಲಿ ಕೇಳಿದಾರಂತ. ಅದೇ ತರ ಮುಂದೆ ಹೋಗ್ತಾ ಹೋಗ್ತಾ ನಾನು ಬೇರೆ ಬೇರೆ ಕ್ವಶನ್ಸ್ ಎಲ್ಲೆಲ್ಲಿ ಕೇಳಿದ್ದಾರೆ ಅನ್ನೋದು ನಾನು ನಿಮ್ಗೆ ತರ್ತೀನಿ. ಅವಾಗ ನಿಮ್ಮೊಂದು ಐಡಿಯಾ ಬರುತ್ತೆ. ಓಕೆ, ಅವಾಗ ನೀವು ಜಾಸ್ತಿ PYQs ಮೇಲೆ ಇಂಟ್ರೆಸ್ಟ್ ತಗೊಂಡು ಜಾಸ್ತಿ ಬಿಡಿಸ್ತೀರಾ ಅಲ್ವಾ. ಸೊ ನಾಳೆ KA ಎಕ್ಸಾಮ್ ಅಂತ ಹೇಳಿದ್ನಲ್ಲ, ನಾನು ವಿಡಿಯೋ ಮಾಡ್ತೀನಿ ನಿಮ್ಗೆ ಎಲ್ಲೆಲ್ಲಿ ಯಾವ ತರ PYQs ಇಂದ ಬಂದಿದೆ ಅನ್ನೋದು ಗೊತ್ತಾಗುತ್ತೆ, ಡೈರೆಕ್ಟ್ಲಿ ಆರ್ ಇಂಡೈರೆಕ್ಟ್ಲಿ. ಓಕೆ, ಈಗ ಬರ್ಗ್ಮನ್ಸ್ ರೂಲ್ ಇದು ಕೂಡ ನಿಮ್ಗೆ ಒಂದು ಕಾನ್ಸೆಪ್ಟ್ ಹೇಳಿದ್ದೀನಿ. ಈ ತರ ಇದ್ರ ಮೇಲೆ ಕ್ವಶನ್ಸ್ ಮುಂದಿನ ಎಕ್ಸಾಮ್ ಅಲ್ಲಿ ಕೇಳ್ಬೋದು, ಈ ನೆವರ್ ನೋ ಅಲ್ವಾ. ಸೊ ದಿಸ್ ಅ ಹೋಲ್ ಸೀರೀಸ್ ನಮ್ದು ಐಡಿಯಾ ಅಂದ್ರೆ ಸ್ಟೂಡೆಂಟ್ಗೆ PYQs ಇಂದ ಹೆಲ್ಪ್ ಆಗಲಿ ಅನ್ನೋದು. ಈಗ ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಎಕಾನಮಿ ಅಂಡ್ ಹಿಸ್ಟ್ರಿ ಕ್ವಶನ್ಸ್ ಅನ್ನ ಸಾಲ್ವ್ ಮಾಡ್ತೀವಿ. ಓಕೆ.